Hi everyone, welcome to Ved IQ classes. So we have discussed about arrays in the previous videos. Now let's discuss about strings. Strings andre ಏನು and how can we define the strings and how can we initialize the strings. ಅದ್ರ ಜೊತೆಗೆ let's discuss about a simple program where we can read and print the strings. ಅದಾದ್ಮೇಲೆ let's discuss about some string handling functions. ಫಸ್ಟ್ ಸ್ಟ್ರಿಂಗ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಟರ್ಮಿನೇಟೆಡ್ ಬೈ ಸ್ಪೆಷಲ್ ನಲ್ ಕ್ಯಾರೆಕ್ಟರ್ ದಟ್ ಈಸ್ ದಿಸ್ ಒನ್ /0. ಸೊ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ಕ್ಯಾರ್ ಡೇಟಾ ಟೈಪ್ ಯೂಸ್ ಮಾಡಿದ್ವಿ. ಇಲ್ಲಿ ಏನ್ ಮಾಡ್ತಿದ್ವಿ, ವಿ ಕ್ಯಾನ್ ಓನ್ಲಿ ಸ್ಟೋರ್ ಒನ್ ಇಂಡಿವಿಜುವಲ್ ಕ್ಯಾರೆಕ್ಟರ್. ಇವಾಗ ಕ್ಯಾರ್ ಎ ಅಂತ ಡಿಕ್ಲೇರ್ ಮಾಡಿದ್ರೆ ನಾನು ಜಸ್ಟ್ ಒನ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ನ ಮಾತ್ರ ಸ್ಟೋರ್ ಮಾಡಕ್ ಆಗ್ತಿತ್ತು. ಬಟ್ ಈಗ ಸೀಕ್ವೆನ್ಷಿಯಲ್ ಕ್ಯಾರೆಕ್ಟರ್ಸ್ ನ ಫಾರ್ ಎಕ್ಸಾಂಪಲ್ ಒಬ್ರು ಪರ್ಸನ್ ನೇಮ್ ಸ್ಟೋರ್ ಮಾಡ್ಬೇಕು ಅಂದ್ರೆ ಆರ್ ಟು ಸ್ಟೋರ್ ದ ಅಡ್ರೆಸ್ ಆಫ್ ಸಮ್ ಪೀಪಲ್. ಸೊ ಈ ತರ ಕಂಡೀಷನ್ಸ್ ಅಲ್ಲಿ ನಮಗೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಯೂಸ್ ಆಗ್ತಿರ್ಲಿಲ್ಲ. ಏನಕ್ಕೆ ಅಂದ್ರೆ ಜಸ್ಟ್ ಒನ್ ಸಿಂಗಲ್ ವ್ಯಾಲ್ಯೂ ಮಾತ್ರ ಸ್ಟೋರ್ ಮಾಡಕ್ ಆಗ್ತಿದ್ದು. ಸೊ ಸ್ಟ್ರಿಂಗ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ, ಹಿಯರ್ ವಿ ವಿಲ್ ಬಿ ಸ್ಟೋರಿಂಗ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡ್ಬೋದು. ಅಂಡ್ ಸ್ಟ್ರಿಂಗ್ ಅಲ್ಲಿ ಏನಾಗ್ತಿರುತ್ತೆ ದಟ್ ಏನ್ ವ್ಯಾಲ್ಯೂ ಸ್ಟೋರ್ ಮಾಡಿರ್ತೀವಿ ಅದು ನಲ್ ಕ್ಯಾರೆಕ್ಟರ್ ಇಂದ ಎಂಡ್ ಆಗುತ್ತೆ. ಅಂದ್ರೆ ಇಫ್ ವಿ ಆರ್ ಸ್ಟೋರಿಂಗ್ ನೇಮ್ ಆಫ್ ಅ ಪರ್ಸನ್, ರಾಮ್ ಅಂತ ಪರ್ಸನ್ ನೇಮ್ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಕಂಪೈಲರ್ ಏನ್ ಮಾಡುತ್ತೆ, ಆಫ್ಟರ್ ಸ್ಟೋರಿಂಗ್ ದಿಸ್ ರಾಮ್ ಅಟ್ ದ ಎಂಡ್ ಈ ನಲ್ ಕ್ಯಾರೆಕ್ಟರ್ ನ ಆಡ್ ಮಾಡ್ಕೊಳ್ಳುತ್ತೆ. ಏನಕ್ಕೆ, ಟು ಮಾರ್ಕ್ ದ ಎಂಡ್ ಆಫ್ ಸ್ಟ್ರಿಂಗ್. ಈ ನಲ್ ಕ್ಯಾರೆಕ್ಟರ್ ಇಲ್ಲ ಅಂದ್ರೆ ನಮ್ ಕಂಪೈಲರ್ಗೆ ಗೊತ್ತಾಗಲ್ಲ ವೇರ್ ದ ಸ್ಟ್ರಿಂಗ್ ಇಸ್ ಎಂಡಿಂಗ್. ಎವ್ರಿ ಸ್ಟ್ರಿಂಗ್ ಇನ್ ಸಿ ಇಸ್ ಅ ಕ್ಯಾರೆಕ್ಟರ್ ಅರೇ ಬಟ್ ನಾಟ್ ಎವ್ರಿ ಕ್ಯಾರೆಕ್ಟರ್ ಅರೇ ಇಸ್ ಅ ಸ್ಟ್ರಿಂಗ್. ಸೊ ಏನಕ್ಕೆ ಈ ತರ ಹೇಳ್ತಿದೀವಿ ಅಂದ್ರೆ, ಅರೇಲಿ ನಾವ್ ಏನ್ ಮಾಡ್ತಿದ್ವಿ, ಬೇಸಿಕ್ ಡೇಟಾ ಟೈಪ್ ಇಟ್ಕೊಂಡು ಸೀಕ್ವೆನ್ಸ್ ಆಫ್ ನಂಬರ್ಸ್ ಇರ್ಬೋದು ಅಥವಾ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡ್ತಿದ್ವಿ. ಕರೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಇಂಟ್ ಎ ಅಂತ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ಸೀಕ್ವೆನ್ಸ್ ಆಫ್ ಇಂಟಿಜರ್ಸ್ ಸ್ಟೋರ್ ಆಗ್ತಿತ್ತು. ಅಪ್ ಟು 30 ನಾವು ಎ ಅಲ್ಲಿ ಇಂಟಿಜರ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ಬೋದಿತ್ತು. ಸಿಮಿಲರ್ಲಿ ಇಫ್ ಯು ಆರ್ ಡಿಕ್ಲೇರಿಂಗ್ ಕ್ಯಾರ್ ಎ ಆಫ್ 30 ಅಂದ್ರೆ ಇಲ್ಲೇನಾಗುತ್ತೆ, ಕ್ಯಾರೆಕ್ಟರ್ಸ್ ನ ನಾನು ಎ ಅರೇ ಏನ್ ಡಿಕ್ಲೇರ್ ಮಾಡಿದ್ದೀನಿ ಇದರಲ್ಲಿ ಸ್ಟೋರ್ ಮಾಡ್ಬೋದು. ಕರೆಕ್ಟ್. ಸೊ ಈ ಸ್ಟ್ರಿಂಗ್ಸ್ ಏನಿದೆ, ದಿಸ್ ಈಸ್ ಆಲ್ಸೋ ಎ ಟೈಪ್ ಆಫ್ ಕ್ಯಾರೆಕ್ಟರ್ ಅರೇ. ಇದು ಕೂಡ ಕ್ಯಾರೆಕ್ಟರ್ ಅರೇನೆ. ಬಟ್ ದ ಡಿಫರೆನ್ಸ್ ಈಸ್ ಎಲ್ಲಾ ಕ್ಯಾರೆಕ್ಟರ್ ಅರೇ ಕೂಡ /0 ಈ ನಲ್ ಕ್ಯಾರೆಕ್ಟರ್ ಏನಿದೆ ಇದ್ರಲ್ಲಿ ಎಂಡ್ ಆಗಲ್ಲ. ಯಾವ್ದೆಲ್ಲ ಕ್ಯಾರೆಕ್ಟರ್ ಅರೇಸ್ /0 ಅಲ್ಲಿ ಎಂಡ್ ಆಗುತ್ತೆ ಅದನ್ನ ಮಾತ್ರ ನಾವು ಸ್ಟ್ರಿಂಗ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ತೀವಿ. ಆರ್ ಎಲ್ಸ್ ಇಟ್ ವಿಲ್ ಬಿ ಜಸ್ಟ್ ಅ ಕ್ಯಾರೆಕ್ಟರ್ ಅರೇ. ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ನಾವು ಕ್ಯಾರೆಕ್ಟರ್ ನ ಆಕ್ಸೆಸ್ ಮಾಡುವಾಗ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ %c ಅಂತ ಯೂಸ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಸ್ಟ್ರಿಂಗ್ಸ್, ನಾವು ಸ್ಟ್ರಿಂಗ್ ನ ಆಕ್ಸೆಸ್ ಮಾಡ್ಬೇಕು ಅಂದ್ರೆ ನಮ್ ಏನ್ ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಏನಿದೆ ದಟ್ ವಿಲ್ ಬಿ %s. ಸೊ ಸ್ಟ್ರಿಂಗ್ ಆಕ್ಸೆಸ್ ಮಾಡುವಾಗ %s ಯೂಸ್ ಮಾಡ್ತೀವಿ. ಕ್ಯಾರೆಕ್ಟರ್ಸ್ ನ ಆಕ್ಸೆಸ್ ಮಾಡ್ತಿದೀವಿ ಅಂದಾಗ %c ನ ಯೂಸ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ ಅರೇಗೂ ಸ್ಟ್ರಿಂಗಿಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಸೊ ನಾವು ಲೆಟ್ಸ್ ಲುಕ್ ಇನ್ ಟು ಹೌ ಕ್ಯಾನ್ ವಿ ಡಿಕ್ಲೇರ್ ದ ಸ್ಟ್ರಿಂಗ್. ಸೊ ಸ್ಟ್ರಿಂಗ್ ನ ಕೂಡ ನಾವು ಡಿಕ್ಲೇರ್ ಮಾಡುವಾಗ ಕ್ಯಾರ್ ಅಂತಾನೆ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಹಿಯರ್ ವಿ ವಿಲ್ ಗಿವ್ ದ ನೇಮ್ ಫಾರ್ ಅ ಸ್ಟ್ರಿಂಗ್. ಅದಾದ್ಮೇಲೆ ವಿ ವಿಲ್ ಡಿಫೈನ್ ದ ಸೈಜ್ ಆಫ್ ದ ಸ್ಟ್ರಿಂಗ್. ಸೇಮ್ ಅರೇ ಯಾವ ತರ ಡಿಕ್ಲೇರ್ ಮಾಡ್ತೀವಿ ಅದೇ ತರ ಡಿಕ್ಲೇರ್ ಮಾಡೋದು. ಇಲ್ಲಿ ಕ್ಯಾರ್ ಯೂಸ್ ಮಾಡ್ತೀವಿ. ಕ್ಯಾರ್ ಬಿಟ್ಟು ಬೇರೆ ಡೇಟಾ ಟೈಪ್ ಯೂಸ್ ಮಾಡಂಗಿಲ್ಲ ಫಾರ್ ಸ್ಟ್ರಿಂಗ್. ಗಾಟ್ ಇಟ್. ದಿಸ್ ಈಸ್ ದ ಬೇಸಿಕ್ ಡೇಟಾ ಟೈಪ್. ಸ್ಟ್ರಿಂಗ್ ನಾನು ಡಿಕ್ಲೇರ್ ಮಾಡ್ಬೇಕು ಅಂದ್ರೆ ನೀವು ಇಂಟ್ ಅಂತ ಕೊಟ್ಟಿ ಸ್ಟ್ರಿಂಗ್ ನೇಮ್ ಕೊಟ್ಬಿಟ್ಟು ಇಲ್ಲಿ ಇಂಟೀಜರ್ದು ನಾನು ಸ್ಟ್ರಿಂಗ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಬರಲ್ಲ. ದಿಸ್ ವಿಲ್ ಬಿ ರಾಂಗ್. ದಿಸ್ ಈಸ್ ಜಸ್ಟ್ ಅನ್ ಅರೇ. ನಿಮಗೆ ಸ್ಟ್ರಿಂಗ್ ಕ್ರಿಯೇಟ್ ಆಗ್ಬೇಕು ಅಂದ್ರೆ ನಿಮ್ ಬೇಸಿಕ್ ಡೇಟಾ ಟೈಪ್ ಕ್ಯಾರೆಕ್ಟರೇ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಕ್ಯಾರ್ ನೇಮ್ ಅಂತ ಕೊಟ್ವಿ ಅಂಡ್ 30. ಸೊ ಇಲ್ಲಿ ವಿ ಕ್ಯಾನ್ ಸ್ಟೋರ್ ನೇಮ್ ಆಫ್ ಅ ಪರ್ಸನ್. 30 ಪರ್ಸನ್ಸ್ ಅಂತ ಅನ್ಕೋಬೇಡಿ. ಆಮೇಲೆ ನೇಮ್ ಆಫ್ ಸಿಂಗಲ್ ಪರ್ಸನ್. ಗಾಟ್ ಇಟ್. ಈಗ 30 ಕ್ಯಾರೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಸ್ಟೋರಿಂಗ್ ದ ನೇಮ್ ಆಸ್ ಈ ತರ ರಾಮ್ ಅಂತ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ನಿಮ್ಗೆ ಈ 30 ಮೆಮೊರಿ ಸ್ಪೇಸ್ ಏನೆಲ್ಲ ಅಲೋಕೇಟ್ ಆಗಿದೆ ಇದರಲ್ಲಿ 3 ಮೆಮೊರಿ ಬೈಟ್ಸ್ ಯೂಸ್ ಆಗಿರುತ್ತೆ. ಇನ್ ಮಿಕ್ಕಿರೋ 27 ಹಂಗೆ ಎಂಟಿ ಇರುತ್ತೆ. ಆರ್ ಇಟ್ ವಿಲ್ ಬಿ ಇನಿಷಿಯಲೈಸ್ಡ್ ಟು 0.
ಗಾಟ್ ಇಟ್. ಆಮೇಲೆ ಕನ್‌ಫ್ಯೂಸ್ ಆಗ್ಬೇಡಿ. 30 ಈಗ ಇಂಟಿಜರ್ ಅಲ್ಲಿ 30 ಇದೆ ಅಂತ ಮೆಮೊರಿ ಸೈಜ್ 30 ಇದೆ ಅಂದ್ರೆ 30 ನಂಬರ್ಸ್‌ನ ಸ್ಟೋರ್ ಮಾಡ್ತಿದ್ವಿ. ಅದೇ ತರ ಇಲ್ಲಿ 30 ಇದೆ. 30 ಮೆಂಬರ್ಸ್‌ದು ನೇಮ್ ಸ್ಟೋರ್ ಮಾಡ್ತೀವಿ ಅಂತ ಅನ್ಕೋಬೇಡಿ. 30 ಕ್ಯಾರೆಕ್ಟರ್ಸ್‌ನ ಸ್ಟೋರ್ ಮಾಡ್ಬೋದು. ಈಗ ಇಲ್ಲಿ ರಾಮ್ ಅಲ್ಲಿ ಆರ್ ಈಸ್ ಅ ಸಪರೇಟ್ ಕ್ಯಾರೆಕ್ಟರ್, ಎ ಈಸ್ ಅ ಸಪರೇಟ್ ಕ್ಯಾರೆಕ್ಟರ್, ಎಂ ಈಸ್ ಅ ಸಪರೇಟ್ ಕ್ಯಾರೆಕ್ಟರ್. ಈ ತರ 30 ಕ್ಯಾರೆಕ್ಟರ್ಸ್‌ನ ಸ್ಟೋರ್ ಮಾಡ್ಬೋದು. ನೇಮ್ ಹ್ಯಾವಿಂಗ್ 30 ಕ್ಯಾರೆಕ್ಟರ್ಸ್‌ನ ನಾವು ಈಸಿಯಾಗಿ ಇದ್ರಲ್ಲಿ ಸ್ಟೋರ್ ಮಾಡ್ಬೋದು. ಗಾಟ್ ಇಟ್. ನೆಕ್ಸ್ಟ್ ಹೌ ಕ್ಯಾನ್ ವಿ ಇನಿಷಿಯಲೈಸ್ ದ ಸ್ಟ್ರಿಂಗ್? ಸೊ ಸ್ಟ್ರಿಂಗ್ ಇನಿಷಿಯಲೈಸೇಷನ್ ಮಾಡುವಾಗ ಸೇಮ್ ವಿ ಹ್ಯಾವ್ ಡಿಫರೆಂಟ್ ಕೈಂಡ್ಸ್. ಸೊ ಫಸ್ಟ್ ಒನ್ ಏನಿದೆ, ಡೈರೆಕ್ಟ್ಲಿ ವಿ ಕ್ಯಾನ್ ಗಿವ್ ದ ಇನಿಷಿಯಲೈಸೇಷನ್ ಕಂಪೈಲ್ ಟೈಮ್. ಡೈರೆಕ್ಟ್ ಆಗಿ ಇಲ್ಲಿ ಸೈಜ್ ಡಿಫೈನ್ ಮಾಡಿರ್ತೀವಿ ಅಂಡ್ ವಿ ವಿಲ್ ಗಿವ್ ದ ನೇಮ್ ಹಿಯರ್. ದಟ್ ಈಸ್ ದ ಕಂಪೈಲರ್ ವಿಲ್ ಆಟೋಮೆಟಿಕಲಿ ಆಡ್ ದ ನಲ್ ಕ್ಯಾರೆಕ್ಟರ್. ಈ ತರ ಇನಿಷಿಯಲೈಸ್ ಮಾಡಿದಾಗ ಕಂಪೈಲರ್ /0 ನಾವು ಬರ್ದಿಲ್ಲ ಅಂದ್ರೂ ಇಟ್ ವಿಲ್ ಇನಿಷಿಯಲೈಸ್ ಇಟ್. ಅದೇನೆ ಕಂಪೈಲರ್ ಆಡ್ ಮಾಡುತ್ತೆ ಅದನ್ನು. ಗಾಟ್ ಇಟ್. ಅಂಡ್ ಒನ್ ಮೋರ್ ಥಿಂಗ್, ನಾವು ಕ್ಯಾರ್ ಡಿಫೈನ್ ಮಾಡುವಾಗ ಜಸ್ಟ್ ಸಿಂಗಲ್ ಕ್ಯಾರೆಕ್ಟರ್ ಸ್ಟೋರ್ ಮಾಡ್ತಿದೀವಿ ಅಂದಾಗ ಸಿಂಗಲ್ ಕೋಟ್ಸ್ ಯೂಸ್ ಮಾಡ್ತೀವಿ. ಬಟ್ ಫಾರ್ ಸ್ಟ್ರಿಂಗ್ ವಿ ವಿಲ್ ಯೂಸ್ ಡಬಲ್ ಕೋಟ್ಸ್. ಅವಾಗ ಮಾತ್ರ ಅದನ್ನ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡೋದು. ಸಿಂಗಲ್ ಕೋಟ್ಸ್ ಯೂಸ್ ಮಾಡ್ಬಿಟ್ಟು ನೀವು ಈ ರೀತಿ ಬರೆದ್ರೆ ದಿಸ್ ವಿಲ್ ಬಿ ರಾಂಗ್. ಇದು ತಪ್ಪಾಗುತ್ತೆ. ಡಬಲ್ ಕೋಟ್ಸ್ ಯೂಸ್ ಮಾಡ್ಬೇಕು ಫಾರ್ ಸ್ಟ್ರಿಂಗ್. ನೆಕ್ಸ್ಟ್ ಸೆಕೆಂಡ್ ಟೈಪ್ ಬಂದು ಇಂಡಿವಿಜುವಲ್ ಕ್ಯಾರೆಕ್ಟರ್‌ನ ನಾವ್ ಈ ರೀತಿ ಫೀಡ್ ಮಾಡ್ಬೋದು. ಇದು ಅಷ್ಟೇ ಸ್ಟೋರ್ ಆದಾಗ ಇದೇ ತರ ಸ್ಟೋರ್ ಆಗಿರುತ್ತೆ ರಾಮ್ ಅಂತ. ಐದರ್ ಡೈರೆಕ್ಟ್ ಆಗಿ ಈ ರೀತಿನಾದ್ರೂ ಸ್ಟೋರ್ ಮಾಡ್ಬೋದು. ಈ ತರ ಸ್ಟೋರ್ ಮಾಡಿದಾಗ ಏನಾಗುತ್ತೆ, ಕಂಪೈಲರ್ ಅದೇ ಆಡ್ ಮಾಡುತ್ತೆ /0 ಕ್ಯಾರೆಕ್ಟರ್‌ನ. ಅಥವಾ ನಾವ್ ಈ ತರ ಇಂಡಿವಿಜುವಲ್ ಕ್ಯಾರೆಕ್ಟರ್‌ನ ಈಗ ಅರೇಲಿ ಯಾವ ರೀತಿ 1, 2, 3 ಇಂಟಿಜರ್ ಅರೇ ಸ್ಟೋರ್ ಮಾಡುವಾಗ ಮಾಡ್ತಿದ್ವಿ, ಅದೇ ತರ ಇಲ್ಲೂನು ಆರ್, ಎ, ಎಂ ನ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಪಾಸ್ ಮಾಡ್ಬೋದು. ಬಟ್ ಈ ರೀತಿ ಪಾಸ್ ಮಾಡುವಾಗ /0 ಕೂಡ ನಾವು ಸಪರೇಟ್ ಆಗಿ ಪಾಸ್ ಮಾಡ್ಬೇಕು ಬ್ರಾಕೆಟ್ಸ್ ಅಲ್ಲಿ. ಇಲ್ಲ ನಾವು ಜಸ್ಟ್ ಈ ರೀತಿ ಆರ್, ಎ, ಎಂ ಈ ತರ ನಾವು ಸಪರೇಟ್ ಆಗಿ ಈ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಪಾಸ್ ಮಾಡ್ತಿದೀವಿ ಅಂದಾಗ ಏನಾಗುತ್ತೆ, ಜಸ್ಟ್ ಕ್ಯಾರೆಕ್ಟರ್ ಅರೇ ಆಗುತ್ತೆ ನಮಿಗದು. ಸ್ಟ್ರಿಂಗ್ ಅಂತ ಕನ್ಸಿಡರ್ ಆಗಲ್ಲ. ದಿಸ್ ಈಸ್ ನಾಟ್ ಅ ಸ್ಟ್ರಿಂಗ್. ಈ /0ನ ನಾವು ಪಾಸ್ ಮಾಡಿದ್ರೆ ಮಾತ್ರ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅರೇ ಏನಿದೆ ಇದನ್ನ ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡುತ್ತೆ ಕಂಪೈಲರ್. ಇಲ್ಲ ಅಂದ್ರೆ ಜಸ್ಟ್ ಕ್ಯಾರೆಕ್ಟರ್ ಅರೇ ಅಂತ ಕನ್ಸಿಡರ್ ಮಾಡುತ್ತೆ. ಗಾಟ್ ದ ಡಿಫರೆನ್ಸ್? ಸೊ ಬೆಟರ್ ಈ ತರ ಪಾಸ್ ಮಾಡೋದ್ಕಿನ್ನ ಜಸ್ಟ್ ಯೂಸ್ ಡಬಲ್ ಕೋಟ್ಸ್ ಅಂಡ್ ದ ವರ್ಡ್. ನೀವೇನ್ ಪಾಸ್ ಮಾಡ್ಬೇಕಿರುತ್ತೆ ಅಥವಾ ಏನ್ ಸ್ಟೋರ್ ಮಾಡ್ಬೇಕಿರುತ್ತೆ ಅದನ್ನ ವರ್ಡ್ ಪಾಸ್ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ವಿತೌಟ್ ಸ್ಪೆಸಿಫೈಯಿಂಗ್ ದ ಅರೇ ಸೈಜ್. ಅರೇ ಸೈಜ್ ನ ಇಲ್ಲಿ ಮೆನ್ಷನ್ ಮಾಡಲ್ಲ. ಜಸ್ಟ್ ವಿ ವಿಲ್ ಪಾಸ್ ದ ವರ್ಡ್. ಈ ವರ್ಡ್ ಏನಿದೆ ಅದ್ರದ್ದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟಿರುತ್ತೆ, ಬೇಸ್ಡ್ ಆನ್ ದಟ್ ಇಟ್ ವಿಲ್ ಕಂಪೈಲರ್ ವಿಲ್ ಡಿಸೈಡ್ ದ ಸೈಜ್ ಆಫ್ ಸ್ಟ್ರಿಂಗ್. ಐದರ್ ನಾವೇ ಅರೇ ಸೈಜ್ ಅಥವಾ ಸ್ಟ್ರಿಂಗ್ ಸೈಜ್ ನ ಮೆನ್ಷನ್ ಮಾಡ್ಬೋದು, ಅಥವಾ ನಾವು ಮೆನ್ಷನ್ ಮಾಡಿಲ್ಲ ಅಂದ್ರೆ ದ ಕಂಪೈಲರ್ ವಿಲ್ ಡಿಸೈಡ್ ದ ಸೈಜ್ ಬೇಸ್ಡ್ ಆನ್ ದ ವರ್ಡ್ ವಿ ಆರ್ ಸ್ಟೋರಿಂಗ್ ಇನ್ ದ ಕ್ಯಾರೆಕ್ಟರ್ ಅರೇ. ಸೊ ಇದಿಷ್ಟು ಸ್ಟ್ರಿಂಗ್ ಇನಿಷಿಯಲೈಸೇಷನ್. ಸೊ ಇವಾಗ ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡೋಣ. ದಿಸ್ ಇಸ್ ಅ ಪ್ರೋಗ್ರಾಮ್ ಟು ರೀಡ್ ಅಂಡ್ ಪ್ರಿಂಟ್ ದ ಸ್ಟ್ರಿಂಗ್. ಸೊ ಇಲ್ಲಿ ವಿ ವಿಲ್ ಮೇನ್ ಫೋಕಸ್ ಮಾಡ್ತಿರೋದು ಹೌ ಟು ರೀಡ್ ದ ಸ್ಟ್ರಿಂಗ್ ಅಂತ. ಹೌ ಟು ರೀಡ್ ಸ್ಟ್ರಿಂಗ್ ಫ್ರಮ್ ಯೂಸರ್ ಇನ್ಪುಟ್ ಕೊಟ್ಟಾಗ ಯಾವ ರೀತಿ ಸ್ಟ್ರಿಂಗ್ ನ ರೀಡ್ ಮಾಡ್ಕೊಳ್ತೀವಿ ಅಂತ. ಇನಿಷಿಯಲಿ ವಿ ಹ್ಯಾವ್ ಡಿಕ್ಲೇರ್ಡ್ ದ ಅರೇ. ಕ್ಯಾರೆಕ್ಟರ್ ಅರೇ ಏನಿದೆ ಅದನ್ನ ಡಿಕ್ಲೇರ್ ಮಾಡಿದೀವಿ ವಿತ್ ಅರೇ ಸೈಜ್ 20. ನೆಕ್ಸ್ಟ್ ಏನ್ ಮಾಡ್ತಿದೀವಿ, ಪ್ರಿಂಟರ್ ಎಂಟರ್ ಯುವರ್ ನೇಮ್ ಅಂತ ಕೊಟ್ವಿ. ಸೊ ಲೆಟ್ಸ್ ಸೇ ದ ನೇಮ್ ಆಸ್ ಲಕ್ಷ್ಮಣ್. ನೇಮ್ ಇನ್ಪುಟ್ ಇದಿದೆ. ನಾನೀಗ ಲಕ್ಷ್ಮಣ್ ಏನಿದೆ ಸ್ಟ್ರಿಂಗ್ ಇದನ್ನ ಇನ್ಪುಟ್ ತಗೊಳೋದಕ್ಕೆ ಏನ್ ಮಾಡ್ತಿದೀವಿ, ಫಾರ್ಮ್ಯಾಟ್ ಸ್ಪೆಸಿಫೈಯರ್ ನ %s ಕೊಟ್ವಿ. ಅಂಡ್ ಜಸ್ಟ್ ನೇಮ್ ಅಂತ ಮೆನ್ಷನ್ ಮಾಡಿದ್ವಿ. ಯೂಶಲಿ ನಾವೀಗ ಇಂಟಿಜರ್ ಇನ್ಪುಟ್ ತಗೊಳ್ತಿದೀವಿ ಫ್ರಮ್ ದ ಯೂಸರ್ ಅಂದಾಗ ಏನ್ ಮಾಡ್ತೀವಿ, ಇಂಟ್ ಎ ಅಂತಿದೆ. ಇದಕ್ಕೆ ನಾನು ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್ ಯಾವ ತರ ಬರಿತೀವಿ, ಸ್ಕ್ಯಾನ್ಎಫ್ %d ಅಂಡ್ ಎ ಅಂತ %a ಮೆನ್ಷನ್ ಮಾಡ್ತೀವಿ. ಅಡ್ರೆಸ್ ಸ್ಪೆಸಿಫೈಯರ್ ಇಲ್ಲಿ ಹಾಕಿರ್ತೀವಿ. ಅಡ್ರೆಸ್ ಆಫ್ ಆಪರೇಟರ್ ಏನಿದೆ ಅದನ್ನ ಮೆನ್ಷನ್ ಮಾಡಿರ್ತೀವಿ. ಬಟ್ ಸ್ಟ್ರಿಂಗ್ ಇನ್ಪುಟ್ ತಗೊಳ್ಳುವಾಗ ನೀವು ಅಡ್ರೆಸ್ ಆಫ್ ಆಪರೇಟರ್ ಏನಿದೆ ಅಂಡ್ ಇದನ್ನ ಸ್ಕಿಪ್ ಮಾಡ್ಬೋದು. ನೀವು ಇದನ್ನ ಸ್ಕಿಪ್ ಮಾಡಿದ್ರು ಸ್ಟ್ರಿಂಗ್ಸ್ ಗೆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಗಾಟ್ ಇಟ್. ನೀವು ಇದು ಅಂಡ್ ನೇಮ್ ಅಂತ ಬರೋದ್ರುನು ದಿಸ್ ಈಸ್ ವ್ಯಾಲಿಡ್, ಆರ್ ಜಸ್ಟ್ ನೇಮ್ ಅಂತ ಕೊಟ್ರು ಇಟ್ ಈಸ್ ವ್ಯಾಲಿಡ್. ಓನ್ಲಿ ಇನ್ ಕೇಸ್ ಆಫ್ ಸ್ಟ್ರಿಂಗ್ ಅಲ್ಲಿ ಮಾತ್ರ ನಿಮಗೆ ಎಕ್ಸೆಪ್ಷನ್ ಇರೋದು. ಇಂಟೀಜರ್ಗೆ ಫ್ಲೋಟ್ಗೆಲ್ಲ ನೀವು ಈ ರೀತಿ %, ಕೊಡ್ಲೇಬೇಕು. ಈವನ್ ಫಾರ್ ಕ್ಯಾರೆಕ್ಟರ್ಗೂ ನೀವು ಬಿಡಂಗಿಲ್ಲ. ಬಟ್ ಫಾರ್ ಸ್ಟ್ರಿಂಗ್ ಯು ಕ್ಯಾನ್ ನೆಗ್ಲೆಕ್ಟ್ ದ ಅಡ್ರೆಸ್ ಆಫ್ ಆಪರೇಟರ್. ಸೊ ನೆಕ್ಸ್ಟ್ ಏನ್ ಮಾಡ್ತಿದ್ವಿ, ವಿ ಆರ್ ಪ್ರಿಂಟಿಂಗ್ ನೇಮ್ %s. %s ಏನಕ್ಕೆ, ಇಟ್ ಇಸ್ ಅ ಸ್ಟ್ರಿಂಗ್. ನೇಮ್ ಈಕ್ವಲ್ಸ್ ಟು %s ಅಂಡ್ ನೇಮ್ ಅಂತ ಕೊಟ್ಟಿದೀವಿ. ಸೊ ಔಟ್ಪುಟ್ ಏನ್ ಸಿಗುತ್ತೆ ಇವಾಗ, ನೇಮ್ ಈಕ್ವಲ್ಸ್ ಟು ಲಕ್ಷ್ಮಣ್ ಈ ತರ ಪ್ರಿಂಟ್ ಆಗುತ್ತೆ. ಗಾಟ್ ಇಟ್.
ಸೊ ಇದೇ ಪ್ರೋಗ್ರಾಮ್ಗೆ ಲೆಟ್ಸ್ ಅಸ್ಯೂಮ್ ಇನ್ಪುಟ್ ಇವಾಗ ಲೆಟ್ಸ್ ಟೇಕ್ ಇಟ್ ಆಸ್ ಹೆಲೋ, ಇಲ್ಲಿ ಸ್ಪೇಸ್ ಕೊಡ್ತಿದ್ದೀನಿ ಅಂಡ್ ದೆನ್ ವರ್ಲ್ಡ್. ಸೊ ಈ ರೀತಿ ಇನ್ಪುಟ್ ನಾನು ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಕೊಟ್ರೆ ಇಟ್ ವಿಲ್ ಸ್ಟೋರ್ ಜಸ್ಟ್ ಹಲೋ, ಬರೀ ಹಲೋ ಏನಿದೆ ಇಷ್ಟನ್ನ ಮಾತ್ರ ಸ್ಟೋರ್ ಮಾಡುತ್ತೆ. ನಾನು ಇನ್ಪುಟ್ ನ ವಿತ್ ಸ್ಪೇಸ್ ಕೊಟ್ರೆ ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಇಟ್ ವಿಲ್ ನಾಟ್ ರೀಡ್ ಎಂಟಿ ಸ್ಪೇಸ್. ಈ ಎಂಟಿ ಸ್ಪೇಸ್ ಸಿಕ್ತು ಅಂದ್ರೆ ಜಸ್ಟ್ ಫಸ್ಟ್ ವರ್ಡ್ ಏನಿದೆ ಇಷ್ಟನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಮುಂದೆ ನಾವೇನೇ ಇನ್ಪುಟ್ ಕೊಟ್ಟಿದ್ರು ಅದು ರೀಡ್ ಆಗಿರಲ್ಲ. ಸೊ ಈ ರೀತಿ ಎಂಟಿ ಸ್ಪೇಸ್ ನ ಸೇರಿಸಿ ನಾವು ಇನ್ಪುಟ್ ಕೊಡ್ಬೇಕು ಅಂದಾಗ ವಿ ವಿಲ್ ಯೂಸ್ ಅನದರ್ ಇನ್ಪುಟ್ ಸ್ಟೇಟ್ಮೆಂಟ್ ಎಫ್ ಗೆಟ್ಸ್. ಈ ಸ್ಟೇಟ್ಮೆಂಟ್ ನ ನಾವು ಟು ರೀಡ್ ಎಂಟಿ ಸ್ಪೇಸ್ ಇದಕ್ಕೆ ಯೂಸ್ ಮಾಡ್ತೀವಿ. ಅಲಾಂಗ್ ವಿತ್ ಎಂಟಿ ಸ್ಪೇಸ್ ನಮ್ಗೆ ರೀಡ್ ಆಗ್ಬೇಕು ಪರ್ಟಿಕ್ಯುಲರ್ ಲೈನ್ ಅಂದಾಗ ಎಫ್ ಗೆಟ್ಸ್ ಅಂತ ಇನ್ಪುಟ್ ಸ್ಟೇಟ್ಮೆಂಟ್ ಇದೆ ಅದನ್ನ ಯೂಸ್ ಮಾಡ್ತೀವಿ. ಇಲ್ಲ ಜಸ್ಟ್ ಸಿಂಗಲ್ ವರ್ಡ್ ಕೊಡ್ತಿದೀವಿ ಅಂದ್ರೆ ವಿ ಕ್ಯಾನ್ ಯೂಸ್ ಸ್ಕ್ಯಾನ್ ಎಫ್ ಈಸಿಲಿ. ಸೊ ಎಫ್ ಗೆಟ್ಸ್ ಯೂಸ್ ಮಾಡೋದಕ್ಕೆ ಒಂದು ಪ್ರೋಗ್ರಾಮ್ ನೋಡೋಣ. ದಿಸ್ ಇಸ್ ದ ಪ್ರೋಗ್ರಾಮ್. ನೇಮ್ ಇಲ್ಲಿ ಅರೇ ಸೈಜ್ ನ ವಿ ಹ್ಯಾವ್ ಡಿಫೈನ್ಡ್ ಇಟ್ ಆಸ್ 50. ನೆಕ್ಸ್ಟ್ ಎಂಟರ್ ಯುವರ್ ಫುಲ್ ನೇಮ್ ಅಂತ ಕೇಳ್ತಿದೀವಿ. ಲೆಟ್ಸ್ ಸೇ ದ ನೇಮ್ ಆಸ್ ರಾಹುಲ್ ಕುಮಾರ್. ರಾಹುಲ್ ಸ್ಪೇಸ್ ಕುಮಾರ್ ಕೊಟ್ಟಿದ್ದೀನಿ. ಓಕೆ, ಸೊ ಎಫ್ ಗೆಟ್ಸ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತಿದೀವಿ, ದ ಸಿಂಟ್ಯಾಕ್ಸ್ ಫಾರ್ ಎಫ್ ಗೆಟ್ಸ್ ಈಸ್ ಎಫ್ ಗೆಟ್ಸ್ ಬ್ರಾಕೆಟ್ ಅಲ್ಲಿ ಹಿಯರ್ ವಿ ವಿಲ್ ರೈಟ್ ದ ಸ್ಟ್ರಿಂಗ್. ಯಾವ ಸ್ಟ್ರಿಂಗ್ ಅಲ್ಲಿ ನನಗೆ ಸ್ಟೋರ್ ಆಗ್ಬೇಕಿರುತ್ತೆ ಆ ಸ್ಟ್ರಿಂಗ್ ನ ಮೆನ್ಷನ್ ಮಾಡ್ತೀವಿ. ಅಂಡ್ ದೆನ್ ವಿ ವಿಲ್ ರೈಟ್ ದ ಸೈಜ್ ಆಫ್ ದ ಸ್ಟ್ರಿಂಗ್. ಸೈಜ್ ಆಫ್ ವಿಚ್ ಸ್ಟ್ರಿಂಗ್, ಇದು ಇಲ್ಲೇನ್ ಸ್ಟ್ರಿಂಗ್ ಯೂಸ್ ಮಾಡ್ತಿದೀವಿ, ಯಾವ ಸ್ಟ್ರಿಂಗ್ ನೇಮ್ ಕೊಟ್ಟಿರ್ತೀವಿ, ಇಲ್ಲಿ ವೇರಿಯೇಬಲ್ ಯಾವ್ದು ಮೆನ್ಷನ್ ಮಾಡಿರ್ತೀವಿ ಆ ಸ್ಟ್ರಿಂಗ್ ಸೈಜ್ ಮೆನ್ಷನ್ ಮಾಡ್ಬೇಕು. ಹೌ ಮಚ್ ಇಸ್ ದ ಕೆಪಾಸಿಟಿ ಆಫ್ ದಟ್ ಸ್ಟ್ರಿಂಗ್. ಅಂಡ್ ದೆನ್ stdin ಇದು ಕಂಪಲ್ಷನ್. ಈ stdin ಅಂದ್ರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಇನ್ಪುಟ್ ಸ್ಟೇಟ್ಮೆಂಟ್. ಇದು ಸ್ಟ್ಯಾಂಡರ್ಡ್ ಇನ್ಪುಟ್ ಸ್ಟೇಟ್ಮೆಂಟ್ ನಮ್ದು. ಸೊ ಇದೇನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ದಟ್ ವಿ ಆರ್ ಟೇಕಿಂಗ್ ದ ಇನ್ಪುಟ್. ಓಕೆನಾ, ಇಲ್ಲಿ ಸ್ಟ್ರಿಂಗ್ ಸಿ ಹಿಯರ್ ವಿ ಆರ್ ಟೇಕಿಂಗ್ ದ ಇನ್ಪುಟ್ ಫಾರ್ ನೇಮ್. ಸೊ ಅದಕ್ಕೆ ಏನ್ ಮಾಡಿದ್ವಿ, ಎಫ್ ಗೆಟ್ಸ್ ಅಲ್ಲಿ ನೇಮ್ ಬರದ್ವಿ ಇನ್ ದ ಪ್ಲೇಸ್ ಆಫ್ ಸ್ಟ್ರಿಂಗ್. ಅಂಡ್ ದೆನ್ ವಿ ನೀಡ್ ಟು ಹ್ಯಾವ್ ದ ವಾಟ್ ಕೆಪಾಸಿಟಿ ಆರ್ ಮೆಮೊರಿ ಕೆಪಾಸಿಟಿ ಆಫ್ ದಟ್ ಸ್ಟ್ರಿಂಗ್. ಸೊ ಆ ಮೆಮೊರಿ ಕೆಪಾಸಿಟಿ ಯಾವ ರೀತಿ ತಗೊಳ್ತಿದೀವಿ, ಸೈಜ್ ಆಫ್, ಈ ಸೈಜ್ ಆಫ್ ಆಪರೇಟರ್ ಏನಿದೆ ದಿಸ್ ಈಸ್ ಆಪರೇಟರ್. ಓಕೆ, ಸೊ ದಿಸ್ ವಿಲ್ ರಿಟರ್ನ್ ದ ಸೈಜ್ ಆಫ್ ವೇರಿಯೇಬಲ್. ಎಷ್ಟು ಮೆಮೊರಿ ಕೆಪಾಸಿಟಿ ಇದೆ ಆಫ್ ದಟ್ ವೇರಿಯೇಬಲ್ ಅದನ್ನ ರಿಟರ್ನ್ ಮಾಡುತ್ತೆ ಸೈಜ್ ಆಫ್ ಆಪರೇಟರ್. ಸೊ ಸೈಜ್ ಆಫ್ ನೇಮ್ ಅಂತ ಕೊಟ್ವಿ, ದಟ್ ಈಸ್ ದಿಸ್ ನೇಮ್. ಈ ನೇಮ್ ಏನ್ ವೇರಿಯೇಬಲ್ ಯೂಸ್ ಮಾಡಿದ್ದೀವಿ ದಟ್ ಒನ್, ಸೈಜ್ ಆಫ್ ನೇಮ್. ಅಂಡ್ ದೆನ್ stdin ಇನ್ಪುಟ್ ಸ್ಟೇಟ್ಮೆಂಟ್. ಗಾಟ್ ಇಟ್. ಸೊ ದಿಸ್ ಈಸ್ ಎಫ್ ಗೆಟ್ ಸ್ಟೇಟ್ಮೆಂಟ್. ಇದನ್ನ ಏನಕ್ಕೆ ಯೂಸ್ ಮಾಡ್ತಿದೀವಿ, ಇನ್ಸ್ಟೆಡ್ ಆಫ್ ಸ್ಕ್ಯಾನ್ ಎಫ್ ನಾವು ಯೂಸ್ ಮಾಡ್ತಿರೋದು ಎಫ್ ಗೆಟ್ಸ್ ನ. ಅಂಡ್ ನೆಕ್ಸ್ಟ್ ವಿ ಆರ್ ಪ್ರಿಂಟಿಂಗ್ ದಟ್ ನೇಮ್ ಏನ್ ಇನ್ಪುಟ್ ತಗೊಂಡಿದೀವಿ ಅದನ್ನ ಸೇಮ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ವಿ ಆರ್ ಪ್ರಿಂಟಿಂಗ್ ದ ನೇಮ್. ಸೊ ಇವಾಗ ಏನಾಗುತ್ತೆ, ಇಟ್ ವಿಲ್ ಪ್ರಿಂಟ್ ದ ಎಂಟೈರ್ ನೇಮ್ ರಾಹುಲ್ ಕುಮಾರ್. ಸೊ ಎಫ್ ಗೆಟ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್ ಸಿಂಟ್ಯಾಕ್ಸ್. ಎಫ್ ಗೆಟ್ಸ್ ಸ್ಟ್ರಿಂಗ್ ಅಂಡ್ ದೆನ್ ದ ಸೈಜ್ ಆಫ್ ದ ಸ್ಟ್ರಿಂಗ್ stdin ಚೇಂಜ್ ಆಗಲ್ಲ. ಇಲ್ಲಿ ದಿಸ್ ಸ್ಟ್ರಿಂಗ್ ಇಸ್ ದ ವೇರಿಯೇಬಲ್ ನೇಮ್ ಅಂಡ್ ಇಲ್ಲಿ ವಿ ವಿಲ್ ಮೆನ್ಷನ್ ದ memory capacity of that particular variable. So now let's discuss some string handling functions. String handling functions andre these are the built-in functions. Built-in functions, ಈ functions ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ to perform operations on string. ಯಾವ ರೀತಿ ಆಪರೇಷನ್ಸ್, ಲೈಕ್ ಟು ಪರ್ಫಾರ್ಮ್ ಕಂಪ್ಯಾರಿಸನ್, ಎರಡು ಸ್ಟ್ರಿಂಗ್ ನ ಕಂಪೇರ್ ಮಾಡೋದಕ್ಕೆ, ಆರ್ ಟು ಕಾಪಿ ಒನ್ ಸ್ಟ್ರಿಂಗ್ ಟು ಅನದರ್ ಸ್ಟ್ರಿಂಗ್, ಅದೇ ತರ ಟು ಫೈಂಡ್ ದ ಲೆಂತ್ ಆಫ್ ಎ ಸ್ಟ್ರಿಂಗ್. ಸೊ ಈ ರೀತಿ ಬೇಸಿಕ್ ಸ್ಟ್ರಿಂಗ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಬಿಲ್ಟ್ ಇನ್ ಫಂಕ್ಷನ್ಸ್. ಆ ಫಂಕ್ಷನ್ಸ್ ನ ನಾವು ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ನಮ್ ಪ್ರೋಗ್ರಾಮ್ ಅಲ್ಲಿ ಈ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ನ ಯೂಸ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಬಿಲ್ಟ್ ಇನ್ ಲೈಬ್ರರಿ ದಟ್ ಈಸ್ #include string.h. ಇದು ಬಿಲ್ಟ್ ಇನ್ ಲೈಬ್ರರಿ ನಮ್ಗೆ. ಸೇಮ್ ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟರಿ ಏನಿದೆ ನಮ್ದು stdio.h ಯಾವ ತರ ಇದೆ ಅದೇ ತರ ಇದನ್ನು ಕೂಡ ಬಿಫೋರ್ ಯೂಸಿಂಗ್ ದ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ ನಾವು ಈ ಲೈಬ್ರರಿನ ಮೇನ್ ಫಂಕ್ಷನ್ ಗಿಂತ ಮುಂಚೆ ಮೆನ್ಷನ್ ಮಾಡಿರ್ಬೇಕು. ಅವಾಗ ನಮ್ ಕಂಪೈಲರ್ ಏನ್ ಮಾಡುತ್ತೆ, ಇಟ್ ವಿಲ್ ಇನ್ಕ್ಲೂಡ್ ದ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್. ಅಂಡ್ ನಾವ್ ಯಾವ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ನ ಕಾಲ್ ಮಾಡಿರ್ತೀವಿ ಆ ಫಂಕ್ಷನ್ ನ ಪರ್ಟಿಕ್ಯುಲರ್ ಫಂಕ್ಷನ್ ಏನಿರುತ್ತೆ ಆ ಫಂಕ್ಷನ್ ಪರ್ಫಾರ್ಮ್ ಆಗುತ್ತೆ ಇನ್ ದ ಪ್ರೋಗ್ರಾಮ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಪ್ರೋಗ್ರಾಮ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ಅಂಡ್ ಯು ಆರ್ ಯೂಸಿಂಗ್ ದ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್, ಅವಾಗ ನಿಮಗೆ ಎರರ್ ಬರುತ್ತೆ. ರಿಮೆಂಬರ್ ದಿಸ್. ಸೊ
First string handling function is string, that is strcat. So this is to perform concatenation. ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಪರ್ಫಾರ್ಮ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಅಂದ್ರೆ ಇಟ್ ಈಸ್ ಜಾಯಿನಿಂಗ್ ಆಫ್ ಟೂ ಸ್ಟ್ರಿಂಗ್ಸ್. ಸಿಂಟ್ಯಾಕ್ಸ್ ಬಂದು ಸ್ಟ್ರಿಂಗ್ ಕ್ಯಾಟ್ ಅಂತ ಬರಿತೀವಿ, ದಟ್ ಈಸ್ strcat. ಅದಾದ್ಮೇಲೆ ವಿ ವಿಲ್ ಮೆನ್ಷನ್ ದ ಟೂ ಸ್ಟ್ರಿಂಗ್ಸ್. ಯಾವ ಎರಡು ಸ್ಟ್ರಿಂಗ್ ನ ನಾವು ಜಾಯಿನ್ ಮಾಡ್ಬೇಕಿರುತ್ತೆ ಅದೆರಡು ಸ್ಟ್ರಿಂಗ್ ನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ, string 1 ಅಂಡ್ string 2. ಸೊ ಈ ಫಂಕ್ಷನ್ ಪರ್ಫಾರ್ಮ್ ಆದ್ಮೇಲೆ ಔಟ್ಪುಟ್ ಏನ್ ಸಿಗುತ್ತೆ, string 2 is appended to string 1 by removing the null character at the end of string 1. ಅಂದ್ರೆ let's assume string 1 as hello and string 2 ನ word ಅಂತ ಅಸ್ಯೂಮ್ ಮಾಡೋಣ. ಸೊ ಇವಾಗ ನಾವು ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಪರ್ಫಾರ್ಮ್ ಮಾಡ್ತಿದೀವಿ. ಸೊ ಸ್ಟ್ರಿಂಗ್ ಕ್ಯಾಟ್ s1, s2 ಅಂತ ಕಾಲ್ ಮಾಡಿದೆ. ಸೊ ಔಟ್ಪುಟ್ ಏನ್ ಸಿಗುತ್ತೆ, ದಟ್ ಈಸ್ hello world. ದಿಸ್ ವಿಲ್ ಬಿ ದ ಔಟ್ಪುಟ್. ಎರಡು ಸ್ಟ್ರಿಂಗ್ ಜಾಯಿನ್ ಆಗುತ್ತೆ. ಸೊ ಜಾಯಿನ್ ಆದ್ಮೇಲೆ ದಿಸ್ ಔಟ್ಪುಟ್ ಸ್ಟ್ರಿಂಗ್ ವರ್ಡ್ ಏನಿದೆ ದಿಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಸ್ಟ್ ಸ್ಟ್ರಿಂಗ್. ಇಲ್ಲಿ ಯಾವ ಸ್ಟ್ರಿಂಗ್ ಮೆನ್ಷನ್ ಮಾಡಿರ್ತೀವಿ ಫಸ್ಟ್ ಒನ್, ಆ ಸ್ಟ್ರಿಂಗ್ ಅಲ್ಲಿ ನಮ್ದು ಫೈನಲ್ ರಿಸಲ್ಟ್ ಸ್ಟೋರ್ ಆಗುತ್ತೆ. ಸೊ ನಾವಿವಾಗ ಇಫ್ ವಿ ಗಿವ್ ಪ್ರಿಂಟ್ ಎಫ್ s1 ಅಂತ ಕೊಟ್ರೆ ಇಟ್ ವಿಲ್ ಪ್ರಿಂಟ್ ಹೆಲೋ ವರ್ಡ್. ಕಂಪ್ಲೀಟ್ ಸ್ಟ್ರಿಂಗ್ ಚೇಂಜ್ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ ಹೆಲೋ ಸ್ಟೋರ್ ಆಗಿತ್ತು s1 ಅಲ್ಲಿ. ಈ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಪರ್ಫಾರ್ಮ್ ಮಾಡಿ ಆದ್ಮೇಲೆ ದಿಸ್ ಸ್ಟ್ರಿಂಗ್ ವಿಲ್ ಬಿ ಅಪ್ಡೇಟೆಡ್. ಸೊ ಹೆಲೋ ಇಂದ ಹೆಲೋ ವರ್ಡ್ ಸ್ಟೋರ್ ಆಗಿರುತ್ತೆ. ಸೊ ಇಟ್ ವಿಲ್ ಪ್ರಿಂಟ್ ಹೆಲೋ ವರ್ಡ್. ಅದೇ ನೀವು s2 ಪ್ರಿಂಟ್ ಮಾಡಿದ್ರೆ ಇಟ್ ವಿಲ್ ಜಸ್ಟ್ ಪ್ರಿಂಟ್ ವರ್ಲ್ಡ್. ಈಗ ಸೊ ಈ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಆಗುವಾಗ ಏನಾಗಿರುತ್ತೆ, ವಿ ನೋ ದಟ್ ಸ್ಟ್ರಿಂಗ್ ಎಂಡ್ ಅಲ್ಲಿ /0 ನಲ್ ಕ್ಯಾರೆಕ್ಟರ್ ಏನಿದೆ ಇದಿರುತ್ತೆ, ಕರೆಕ್ಟ್. ಕಂಪೈಲರ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಮೂವ್ ದಿಸ್ ನಲ್ ಕ್ಯಾರೆಕ್ಟರ್ ಅಂಡ್ ದೆನ್ ಇಟ್ ವಿಲ್ ಆಡ್ ದ string 2 for string 1. Got it? So this is how string concatenation will be performed. So ಅದೇ ತರ we can append string constant to a string variable. So ಇಲ್ಲಿ ಏನಿದೆ ಇದು string constant. ಅಂದ್ರೆ ನಮ್ಮ ವ್ಯಾಲ್ಯೂನ ನಾವು ಸ್ಟ್ರಿಂಗ್ ಈ ತರ ಯಾವ್ದಾದ್ರು ಒಂದು ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡದೆ ಡೈರೆಕ್ಟ್ ಆಗಿ ನಾವು ಅಪೆಂಡ್ ಮಾಡ್ಬೋದು. ದಟ್ ಈಸ್ ಇವಾಗ string 1 s1 ಇದೆ, ದಟ್ ಈಸ್ hello. ಅಂಡ್ ಗುಡ್ ನ ನಾನು string 1 ಗೆ ಆಡ್ ಮಾಡ್ತಿದ್ದೀನಿ. ಸೊ ವಾಟ್ ವಿಲ್ ಬಿ ದ ಔಟ್ಪುಟ್, ಇಟ್ ವಿಲ್ ಗಿವ್ ಹೆಲೋ ಅಂಡ್ ಗುಡ್ ಟುಗೆದರ್. ಈ ರೀತಿ ನೀವು ವೇರಿಯೇಬಲ್ ಅಲ್ಲೇ ಸ್ಟೋರ್ ಮಾಡ್ಬಿಟ್ಟು ಆಮೇಲೆ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಗೆ ವ್ಯಾಲ್ಯೂಸ್ ನ ಪಾಸ್ ಮಾಡ್ಬೇಕು ಅಂತ ನೆಸೆಸಿಟಿ ಇಲ್ಲ. ವಾಟ್ ಇಟ್ ಡೈರೆಕ್ಟ್ ಆಗಿ ನೀವು ಅಂದ್ರೆ ಎರಡು ಕೂಡ ನಿಮಗೆ ಏನು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಯೂಸ್ ಮಾಡಂಗಿಲ್ಲ. ದಟ್ ಈಸ್ ಇವಾಗ ಫಸ್ಟ್ ಸ್ಟ್ರಿಂಗ್ ಕೂಡ ನೀವು ಏನ್ ಯೂಸ್ ಮಾಡ್ತಿದ್ದೀರಾ ಅದನ್ನು ಕೂಡ ಡೈರೆಕ್ಟ್ಲಿ ಇಫ್ ಯು ಆರ್ ಯೂಸಿಂಗ್ ದ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಲೈಕ್ ದಿ ಸ್ಟ್ರಿಂಗ್ ಕನ್ಕ್ಯಾಟ್ ಹೆಲೋ ಗುಡ್ ಈ ತರ ಪಾಸ್ ಮಾಡಕ್ಕಾಗಲ್ಲ. ದಿಸ್ ವಿಲ್ ಬಿ ರಾಂಗ್. ವಿ ಕ್ಯಾನ್ ಅಪೆಂಡ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಟು ಸ್ಟ್ರಿಂಗ್ ವೇರಿಯೇಬಲ್. ಅಂದ್ರೆ ನೀವು ಫಸ್ಟ್ ಇಲ್ಲಿ ಏನ್ ಯೂಸ್ ಮಾಡ್ತಿದ್ದೀರಾ ಫಸ್ಟ್ ಕ್ಯಾರೆಕ್ಟರ್ ಅಥವಾ ಫಸ್ಟ್ ಸ್ಟ್ರಿಂಗ್ ಏನ್ ಪಾಸ್ ಮಾಡ್ತಿರ್ತೀರಾ ದಿಸ್ ಶುಡ್ ಬಿ ವೇರಿಯೇಬಲ್. ಇದು ವೇರಿಯೇಬಲ್ ಆಗಿದ್ರೆ ಮಾತ್ರ ಈ ಪಕ್ಕದಲ್ಲಿ ನೀವು ಕೊಟ್ಟಿರೋ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಇದಕ್ಕೆ ಅಪೆಂಡ್ ಆಗೋದು ವೇರಿಯೇಬಲ್ಗೆ. ಎರಡನ್ನೂ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಪಾಸ್ ಮಾಡಿದ್ರೆ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಪರ್ಫಾರ್ಮ್ ಆಗಲ್ಲ. ದಿಸ್ ಈಸ್ ವ್ಯಾಲಿಡ್. ಇಲ್ಲಿ ವೇರಿಯೇಬಲ್ ಕೊಟ್ಟಿದೀವಿ, ಹಿಯರ್ ಇಟ್ ಈಸ್ ಅ ಸ್ಟ್ರಿಂಗ್ ಕಾನ್ಸ್ಟೆಂಟ್, ಬಟ್ ಹಿಯರ್ ಬೋತ್ ಆರ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. ಸೊ ಎರಡು ಸ್ಟ್ರಿಂಗ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಪಾಸ್ ಮಾಡಿದ್ರೆ ನಿಮಗೆ ಸ್ಟ್ರಿಂಗ್ ಕನ್ಕ್ಯಾಟನೇಷನ್ ಆಗಲ್ಲ. ಗಾಟ್ ಇಟ್? See, string handling function, it is very important for exams, so don't skip this topic. Next, second function is string comparison, that is strcmp. What it does, it will compare two strings identified by the arguments. ಅಂದ್ರೆ ಎರಡು ಸ್ಟ್ರಿಂಗ್ ಪಾಸ್ ಮಾಡ್ತೀರಾ, ಲೈಕ್ ದಿ ಸ್ಟ್ರಿಂಗ್ 1 ಅಂಡ್ ಸ್ಟ್ರಿಂಗ್ 2 ಪಾಸ್ ಮಾಡ್ತೀರಾ, ಇಟ್ ವಿಲ್ ಕಂಪೇರ್ ದೀಸ್ ಟು ಸ್ಟ್ರಿಂಗ್ಸ್. ಸೊ ಎರಡು ಸ್ಟ್ರಿಂಗ್ ಈಕ್ವಲ್ ಇದೆ ಅಂದ್ರೆ ಏನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ 0. ಅಂದ್ರೆ ಇಫ್ ಸ್ಟ್ರಿಂಗ್ 1 ಅಲ್ಲೂ ಈಗ ಹೆಲೋ ಸ್ಟೋರ್ ಆಗಿದೆ, ಸ್ಟ್ರಿಂಗ್ 2 ಅಲ್ಲೂ ಹೆಲೋ ಸ್ಟೋರ್ ಆಗಿದೆ ಅಂದ್ರೆ ಇಟ್ ವಿಲ್ ರಿಟರ್ನ್ 0 ಆಸ್ ಔಟ್ಪುಟ್. ಅದೇ ಇನ್ ಕೇಸ್ ಇಫ್ ದ ಸ್ಟ್ರಿಂಗ್ಸ್ ಆರ್ ನಾಟ್ ಈಕ್ವಲ್, ಆವಾಗ ಏನ್ ಮಾಡುತ್ತೆ, ಇಟ್ ರಿಟರ್ನ್ಸ್ ದ ನ್ಯೂಮರಿಕ್ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ನಾನ್ ಮ್ಯಾಚಿಂಗ್ ಕ್ಯಾರೆಕ್ಟರ್ಸ್ ಇನ್ ದ ಸ್ಟ್ರಿಂಗ್. ಲೆಟ್ ಮಿ ಎಕ್ಸ್ಪ್ಲೈನ್ ದಿಸ್ ಸ್ಟೇಟ್ಮೆಂಟ್. ಓಕೆ, ಸೊ ಈಗ ಸ್ಟ್ರಿಂಗ್ 1 ಅಲ್ಲಿ ಲೆಟ್ಸ್ ಅಸ್ಯೂಮ್ ಹಾಯ್ ಅಂತ ಸ್ಟೋರ್ ಮಾಡಿದೀವಿ ಅಂಡ್ ಸ್ಟ್ರಿಂಗ್ 2 ಅಲ್ಲಿ ಇಟ್ ಈಸ್ ಹೆಲೋ. ಓಕೆ, ಇವಾಗ ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡ್ತಿದೆ ಅಂದಾಗ ಇಟ್ ವಿಲ್ ಕಂಪೇರ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್. ಹಾಯ್ ಹೆಲೋ ಒಟ್ಟಿಗೆ ಒಂದೇ ಸಲ ಕಂಪೇರ್ ಮಾಡಲ್ಲ. ಫಸ್ಟ್ ಇಟ್ ವಿಲ್ ಟೇಕ್ ದ ಫಸ್ಟ್ ಕ್ಯಾರೆಕ್ಟರ್ ಹೆಚ್, ಈ ಕಡೆನೂ ಫಸ್ಟ್ ಕ್ಯಾರೆಕ್ಟರ್ ಹೆಚ್ ತಗೊಳುತ್ತೆ. ಇಟ್ ವಿಲ್ ಕಂಪೇರ್ ದೀಸ್ ಟು.
ಕಂಪ್ಯಾರಿಸನ್ ಮಾಡುವಾಗ ಏನ್ ಮಾಡ್ತಿರುತ್ತೆ, ಇಟ್ ವಿಲ್ ಬಿ ಯೂಸಿಂಗ್ ದ ಆಸ್ಕಿ ವ್ಯಾಲ್ಯೂಸ್. ಈ ಆಸ್ಕಿ ವ್ಯಾಲ್ಯೂಸ್ ನ ಯೂಸ್ ಮಾಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಎ ಸ್ಮಾಲ್ ಲೆಟರ್ ಎ ಗೆ ಆಸ್ಕಿ ವ್ಯಾಲ್ಯೂ ಐ ಥಿಂಕ್ ಇಟ್ ಇಸ್ 97. ಸೊ ಈ ರೀತಿ ಆಸ್ಕಿ ವ್ಯಾಲ್ಯೂಸ್ ನ ಯೂಸ್ ಮಾಡ್ತಿರುತ್ತೆ. ಸೊ ಹೆಚ್ ಎರಡು ಈಕ್ವಲ್ ಇದೆಯಾ ಆಸ್ಕಿ ವ್ಯಾಲ್ಯೂಸ್, ಇಟ್ ವಿಲ್ ರಿಟರ್ನ್ ಟ್ರೂ. ನೆಕ್ಸ್ಟ್ ಸೆಕೆಂಡ್ ಕ್ಯಾರೆಕ್ಟರ್ ಗೆ ಮೂವ್ ಆಗುತ್ತೆ. ಇಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಏನಿದೆ, ಇಟ್ ಈಸ್ ಐ ಅಂಡ್ ಹಿಯರ್ ದ ಸೆಕೆಂಡ್ ಕ್ಯಾರೆಕ್ಟರ್ ಈಸ್ ಇ. ಇದೆರಡನ್ನು ಕಂಪೇರ್ ಮಾಡುತ್ತೆ. ನಾವು ಬೋತ್ ಆರ್ ನಾಟ್ ಈಕ್ವಲ್. ಸೊ ನಾಟ್ ಈಕ್ವಲ್ ಬಂತು ಅಂದ್ರೆ ಏನ್ ಮಾಡುತ್ತೆ, ಇದ್ರದ್ ಆಸ್ಕಿ ವ್ಯಾಲ್ಯೂ ಮತ್ತೆ ಇದ್ರ ಆಸ್ಕಿ ವ್ಯಾಲ್ಯೂನ ತಗೊಂಡು ಇಟ್ ವಿಲ್ ಪರ್ಫಾರ್ಮ್ ಸಬ್ಟ್ರಾಕ್ಷನ್ ಮಾಡುತ್ತೆ. ಅಂಡ್ ಸಬ್ಟ್ರಾಕ್ಷನ್ ಮಾಡಿದಾಗ ರಿಸಲ್ಟೆಂಟ್ ವ್ಯಾಲ್ಯೂ ಏನ್ ಸಿಕ್ಕುತ್ತೆ, ದಟ್ ವಿಲ್ ಬಿ ರಿಟರ್ನ್. ಸೊ ಅದಕ್ಕೆ ಇಲ್ಲಿ ಇಟ್ ವಿಲ್ ರಿಟರ್ನ್ ದ ಡಿಫರೆನ್ಸ್ ಬಿಟ್ವೀನ್ ಫಸ್ಟ್ ನಾನ್ ಮ್ಯಾಚಿಂಗ್ ಕ್ಯಾರೆಕ್ಟರ್ಸ್ ಅಂತ ಕೊಟ್ಟಿರೋದು. ಇಲ್ಲೇ ನಮಗೆ ಮ್ಯಾಚ್ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಬ್ಯಾಕ್, ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಮೂವ್ ಆಗಕ್ ಹೋಗಲ್ಲ. ಗಾಟ್ ಇಟ್? ಸಿಮಿಲರ್ಲಿ ಆಫ್ಟರ್, ಅಸ್ಯೂಮ್ ಈ ತರಾನು ಪಾಸ್ ಮಾಡಿದೀವಿ. ಎರಡ್ ಸ್ಟ್ರಿಂಗ್ ಅಂದ್ರೆ ಸೇಮ್ ಥಿಂಗ್. ಫಸ್ಟ್ ಕ್ಯಾರೆಕ್ಟರ್ ಕಂಪೇರ್ ಮಾಡುತ್ತೆ, ನೆಕ್ಸ್ಟ್ ಈಕ್ವಲ್ ಇದೆ, ಇಟ್ ವಿಲ್ ಮೂವ್ ಟು ದ ಸೆಕೆಂಡ್ ಕ್ಯಾರೆಕ್ಟರ್. ಇಲ್ಲೂ ಸೆಕೆಂಡ್ ಕ್ಯಾರೆಕ್ಟರ್ ಮೂವ್ ಆಗುತ್ತೆ. ಇಟ್ ವಿಲ್ ಕಂಪೇರ್ ದೀಸ್ ಟು, ಎಫ್ ಮತ್ತೆ ಎಸ್ ನ ಕಂಪೇರ್ ಮಾಡುತ್ತೆ. ಇದೆರಡರ ಮಧ್ಯೆ ಏನು ಈಕ್ವಾಲಿಟಿ ಇಲ್ಲ. ಸೊ ವಾಟ್ ಇಟ್ ವಿಲ್ ಡೂ, ಎರಡರದ್ದು ಇದ್ರ ಎಫ್ ದ ಆಸ್ಕಿ ವ್ಯಾಲ್ಯೂ ಮತ್ತೆ ಎಸ್ ಆಸ್ಕಿ ವ್ಯಾಲ್ಯೂ ತಗೊಂಡು ಇಟ್ ವಿಲ್ ಪರ್ಫಾರ್ಮ್ ಸಬ್ಟ್ರಾಕ್ಷನ್ ಮಾಡಿದಾಗ ಡಿಫರೆನ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಅದನ್ನ ರಿಟರ್ನ್ ಮಾಡುತ್ತೆ. ಯಾವಾಗ, ವೆನ್ ಬೋತ್ ದ ಸ್ಟ್ರಿಂಗ್ಸ್ ಆರ್ ನಾಟ್ ಈಕ್ವಲ್. ಅದೇ ಈಕ್ವಲ್ ಇದೆ ಅಂದ್ರೆ ಇಟ್ ವಿಲ್ ರಿಟರ್ನ್ 0. ಸೊ ಇದು ನಿಮ್ಮ ಸ್ಟ್ರಿಂಗ್ ಕಂಪ್ಯಾರಿಸನ್. ನೆಕ್ಸ್ಟ್ ಫಂಕ್ಷನ್ ಇಸ್ ಸ್ಟ್ರಿಂಗ್ ಕಾಪಿ, ದಟ್ ಈಸ್ strcpy. ನಾನು ಇಲ್ಲಿ ಏನ್ ಮೆನ್ಷನ್ ಮಾಡಿದೀನಿ, ಇದು ಬಿಲ್ಟ್ ಇನ್ ಫಂಕ್ಷನ್ಸ್. ಓಕೆನಾ? ನಮ್ ಫಂಕ್ಷನ್ ಅಲ್ಲಿ ನಾವ್ ಯಾವ ರೀತಿ ಯೂಸ್ ಮಾಡ್ತೀವಿ ಪ್ರೋಗ್ರಾಮ್ ಅಲ್ಲಿ, ಅದೇ ತರ ಇಲ್ಲಿ ಬರ್ದಿದ್ದೀನಿ. ಬಟ್ ವಿ ಕ್ಯಾನ್ ಸ್ಪೆಲ್ ಇಟ್ ಅಸ್ ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕಂಪ್ಯಾರಿಸನ್ ಆ ತರ ಹೇಳ್ತೀವಿ. ಗಾಟ್ ಇಟ್? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ strcpy ಅಂತಿದೆ, ಬಟ್ ಸ್ಟ್ರಿಂಗ್ ಕಾಪಿ ಅಂತ ಹೇಳ್ತಿದೀನಿ, ಸ್ಟ್ರಿಂಗ್ ಕಂಪ್ಯಾರಿಸನ್ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ದೀಸ್ ಆರ್ ದ ಕೀವರ್ಡ್ಸ್ ಅಂತ ಅನ್ಕೋಬಹುದು. ಲೈಕ್ ಫಂಕ್ಷನ್ ನ ನಾವ್ ಯಾವ ರೀತಿ ಪ್ರೋಗ್ರಾಮ್ ಅಲ್ಲಿ ಕಾಲ್ ಮಾಡ್ತೀವಿ ಆ ರೀತಿ ಮೆನ್ಷನ್ ಮಾಡಿದೀವಿ. ಸೊ ಇಟ್ ಈಸ್ ಸಿಮಿಲರ್ ಟು ಸ್ಟ್ರಿಂಗ್ ಅಸೈನ್ಮೆಂಟ್ ಆಪರೇಟರ್. ಸ್ಟ್ರಿಂಗ್ ಅಸೈನ್ಮೆಂಟ್ ಆಪರೇಟರ್ ಅಂದ್ರೆ ಲೈಕ್ ಸ್ಟ್ರಿಂಗ್ 1 ಅಂತ ಡಿಕ್ಲೇರ್ ಮಾಡಿದೀವಿ ವೇರಿಯೇಬಲ್ ನ. ಐ ಆಮ್ ಗಿವಿಂಗ್ ದ ವ್ಯಾಲ್ಯೂ ಹೆಲೋ. ಸೊ ಏನಾಯ್ತು ಇಲ್ಲಿ, ಇಟ್ ಇಸ್ ಸ್ಟ್ರಿಂಗ್ ಇಸ್ ಬೀಯಿಂಗ್ ಅಸೈನ್ಡ್ ವಿತ್ ದ ವ್ಯಾಲ್ಯೂ ಹೆಲೋ. ಹೆಲೋನ ನಾನು ಸ್ಟ್ರಿಂಗ್ 1 ಗೆ ಆರ್ S1 ಗೆ ಕಾಪಿ ಮಾಡ್ತಿದ್ದೀನಿ ಆರ್ ಮೂವ್ ಮಾಡ್ತಿದ್ದೀನಿ. ವಿ ಕ್ಯಾನ್ ಸೇ ದಟ್ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂ. ಸೊ ಅದೇ ಸ್ಟ್ರಿಂಗ್ ಕಾಪಿಲು ಕೂಡ ಸೇಮ್ ಥಿಂಗ್ ಆಗುತ್ತೆ. ಯಾವ ರೀತಿ, ಸ್ಟ್ರಿಂಗ್ 2 ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ದಟ್ ವಿಲ್ ಬಿ ಕಾಪಿಡ್ ಟು ಸ್ಟ್ರಿಂಗ್ 1. ದಟ್ಸ್ ಇಟ್. ದ ಕಂಟೆಂಟ್ಸ್ ಆಫ್ ಸ್ಟ್ರಿಂಗ್ 2 is assigned to string 1. For example, let's take the example this one. Okay, city and Delhi. ಇಲ್ಲಿ ನಾವೇನ್ ಪಾಸ್ ಮಾಡಿದೀವಿ, ಇಟ್ ಈಸ್ ಅ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಡೆಲ್ಲಿ is string constant. ಸೊ ಇವಾಗ ಏನಾಗುತ್ತೆ, ಈ ಸಿಟಿ ಅನ್ನೋ ವೇರಿಯೇಬಲ್ ಅಲ್ಲಿ ಡೆಲ್ಲಿ ಅಂತ ಸ್ಟೋರ್ ಆಗುತ್ತೆ. ಲೆಟ್ಸ್ ಅಸ್ಯೂಮ್ ನಾನು ಮೊದಲೇ ಸಿಟಿ ಈಕ್ವಲ್ಸ್ ಟು ಬ್ಯಾಂಗ್ಳೂರ್ ಅಂತ ಸ್ಟೋರ್ ಮಾಡಿದ್ದೆ. ಈ ರೀತಿ ಸ್ಟೋರ್ ಮಾಡಿದ್ದೀನಿ. ಸೊ ನಾವು ಇವಾಗ ಏನಾಗುತ್ತೆ, ನಾನು ಈ ತರ ಫಸ್ಟ್ ಸ್ಟೇಟ್ಮೆಂಟ್ ಬರ್ದು ಸಿಟಿಲ್ ಬ್ಯಾಂಗ್ಳೂರ್ ಸ್ಟೋರ್ ಮಾಡಿದೀನಿ. ನೆಕ್ಸ್ಟ್ ಸ್ಟ್ರಿಂಗ್ ಕಾಪಿ ಕಾಲ್ ಮಾಡಿದೆ. ಸ್ಟ್ರಿಂಗ್ ಕಾಪಿ ಕಾಲ್ ಮಾಡಿ ವಿ ಆರ್ ಗಿವಿಂಗ್ ದ ವ್ಯಾಲ್ಯೂ ಡೆಲ್ಲಿ. ಸೊ ಇವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ರನ್ ಆದಾಗ ಸಿಟಿಲಿ ಬೆಂಗಳೂರು ಅಂತ ಏನ್ ಸ್ಟೋರ್ ಆಗಿತ್ತು ಇದು ಓವರ್ ರೈಟ್ ಆಗಿ ಡೆಲ್ಲಿ ಅಂತ ಸ್ಟೋರ್ ಆಗುತ್ತೆ. ದಿಸ್ ಬ್ಯಾಂಗ್ಳೂರ್ ವಿಲ್ ಬಿ ಎರೇಸ್ಡ್. ಗಾಟ್ ಇಟ್? ಅಂಡ್ ಸ್ಟ್ರಿಂಗ್ 2 ಏನಿದೆ, ಸಿಮಿಲರ್ ಟು ಸ್ಟ್ರಿಂಗ್ ಕಂಪ್ಯಾರಿಸನ್, ಅಲ್ಲಿ ಯಾವ ರೀತಿ ನಾವು ಸೆಕೆಂಡ್ ವೇರಿಯೇಬಲ್ ಏನಿತ್ತು ಈ ಸೆಕೆಂಡ್ ಸ್ಟ್ರಿಂಗ್ ನ ಐದರ್ ನಾವು ಸ್ಟ್ರಿಂಗ್ ವೇರಿಯೇಬಲ್ ಪಾಸ್ ಮಾಡ್ಬೇಕಿತ್ತು ಆರ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ ನ ಪಾಸ್ ಮಾಡ್ಬೋದಿತ್ತು. ಸೊ ಸೇಮ್ ಅದೇ ತರ ಸ್ಟ್ರಿಂಗ್ ಕಾಪಿಲು ಕೂಡ ಸೆಕೆಂಡ್ ಆರ್ಗ್ಯುಮೆಂಟ್ ನ ಐದರ್ ಸ್ಟ್ರಿಂಗ್ ವೇರಿಯೇಬಲ್ ಕೊಡ್ಬೋದು ಆರ್ ವಿ ಕ್ಯಾನ್ ಪಾಸ್ ಅಸ್ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಸೊ ನಮ್ ಪ್ರೀವಿಯಸ್ಲಿ ಆಲ್ರೆಡಿ ಯಾವ್ದಾದ್ರು ವ್ಯಾಲ್ಯೂ ನಮಗೆ ಫಸ್ಟ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿದೆ ಅಂದ್ರೆ ಆ ಪ್ರೀವಿಯಸ್ ವ್ಯಾಲ್ಯೂ ಓವರ್ ರೈಟ್ ಆಗುತ್ತೆ. ನಾವು ಹೊಸ ವ್ಯಾಲ್ಯೂ ಏನ್ ಪಾಸ್ ಮಾಡ್ತಿರ್ತೀವಿ ಅದು ಸ್ಟೋರ್ ಆಗುತ್ತೆ. ಗಾಟ್ ಇಟ್? ಸೊ ದಿಸ್ ಈಸ್ ಸ್ಟ್ರಿಂಗ್ ಕಾಪಿ. ಅಂದ್ರೆ ಎರಡು ಆರ್ಗ್ಯುಮೆಂಟ್ ಪಾಸ್ ಮಾಡಿರ್ತೀವಿ, ಸೆಕೆಂಡ್ ಆರ್ಗ್ಯುಮೆಂಟ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ, ದಿಸ್ ಇಸ್ ಮೈ ಸೆಕೆಂಡ್ ಆರ್ಗ್ಯುಮೆಂಟ್. ಸೊ ಈ ಆರ್ಗ್ಯುಮೆಂಟ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತೆ ಅದನ್ನ ಫಸ್ಟ್ ಆರ್ಗ್ಯುಮೆಂಟ್ ಗೆ ಕಾಪಿ ಮಾಡ್ಕೊಳ್ಳೋದು. ಅಂಡ್ ಸ್ಟ್ರಿಂಗ್ 2 ಅಲ್ಲಿ ಸೇಮ್ ಥಿಂಗ್ ರಿಟೈನ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿಟಿ 2 ಅಲ್ಲಿ ಅಸ್ಯೂಮ್ ಬ್ಯಾಂಗ್ಳೂರ್ ಸ್ಟೋರ್ ಮಾಡಿದ್ವಿ ಅಂಡ್ ಸಿಟಿ 1 ಅಲ್ಲಿ ಅಸ್ಯೂಮ್ ಡೆಲ್ಲಿ ಅಂತ ಸ್ಟೋರ್ ಮಾಡಿದ್ವಿ. ಇವಾಗ ಸ್ಟ್ರಿಂಗ್ ಕಾಪಿ ಪರ್ಫಾರ್ಮ್ ಮಾಡಿದ್ರೆ ಸಿಟಿ 1 ಅಲ್ಲಿ ಡೆಲ್ಲಿ ಓವರ್ ರೈಟ್ ಆಗುತ್ತೆ ಅಂಡ್ ಇಟ್ ವಿಲ್ ಸ್ಟೋರ್ ಬ್ಯಾಂಗ್ಳೂರ್.
ಸಿಟಿ 2 ಅಲ್ಲಿ ಸೇಮ್ ಬ್ಯಾಂಗ್ಳೂರ್ ಅಂತ ಏನ್ ಸ್ಟೋರ್ ಮಾಡಿದ್ವಿ ಅದ್ ರಿಟರ್ನ್ ಆಗುತ್ತೆ. ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಸೊ ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಫಂಕ್ಷನ್, ಸ್ಟ್ರಿಂಗ್ ಲೆಂತ್. ಸೊ ಸ್ಟ್ರಿಂಗ್ ಲೆಂತ್ ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ಕೌಂಟ್ಸ್ ಅಂಡ್ ರಿಟರ್ನ್ಸ್ ದ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎ ಸ್ಟ್ರಿಂಗ್. ದಟ್ ಈಸ್ ಸ್ಟ್ರಿಂಗ್ ಅಲ್ಲಿ ಲೆಟ್ಸ್ ಅಸ್ಯೂಮ್ ವಿ ಆರ್ ಸ್ಟೋರಿಂಗ್ ಹಲೋ. ಸ್ಟ್ರಿಂಗ್ ಲೆಂತ್ ಏನ್ ಮಾಡುತ್ತೆ, ಇಲ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಅದನ್ನ ರಿಟರ್ನ್ ಮಾಡುತ್ತೆ, ಇಂಟಿಜರ್ ಕೌಂಟ್ ನ. ದಟ್ ಈಸ್ ಹೆಲೋ ಅಲ್ಲಿ ವಿ ಹ್ಯಾವ್ 5 ಕ್ಯಾರೆಕ್ಟರ್ಸ್, ಸೊ ಇಟ್ ವಿಲ್ ರಿಟರ್ನ್ 5. Got it. So here n is a integer variable which will receive the length of string. So ನಾವಿಲ್ಲಿ n equals to ಅಂತ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ this will return a value. ಸ್ಟ್ರಿಂಗ್ ಲೆಂತ್ ಇಂದ ನಮಗೆ ಒಂದು ಇಂಟಿಜರ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಆ ಇಂಟಿಜರ್ ವ್ಯಾಲ್ಯೂ ರಿಟರ್ನ್ ಆಗಿರೋದು ಏನಿದೆ ಅದನ್ನ ನಾವು ಈ ವೇರಿಯೇಬಲ್ n ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ದಟ್ಸ್ ಇಟ್. ಸ್ಟ್ರಿಂಗ್ ಲೆಂತ್ ಇಸ್ ವೆರಿ ಸಿಂಪಲ್. ಇಟ್ ವಿಲ್ ಗಿವ್ ದ ಲೆಂತ್ ಆಫ್ ಎ ಸ್ಟ್ರಿಂಗ್. ದಟ್ಸ್ ಇಟ್. ನೆಕ್ಸ್ಟ್ ಒನ್ ಈಸ್ ಆಲ್ಸೋ ಸ್ಟ್ರಿಂಗ್ ಕಾಪಿ. ಇದು ಕೂಡ ಸ್ಟ್ರಿಂಗ್ ಕಾಪಿ ಫಂಕ್ಷನ್. ಪ್ರೀವಿಯಸ್ಲಿ ನಾವು ಡಿಸ್ಕಸ್ ಮಾಡಿದ್ರಲ್ಲಿ strcpy ಅಂತ ಯೂಸ್ ಮಾಡಿದ್ವಿ, strcpy ಅಂತ. ಬಟ್ ಹಿಯರ್ ಇಟ್ ಈಸ್ strncpy. ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲೂ ಕೂಡ ಕಾಪಿನೇ ಪರ್ಫಾರ್ಮ್ ಆಗೋದು, ಸೇಮ್ ಇಟ್ ವಿಲ್ ಕಾಪಿ ದ ಸ್ಟ್ರಿಂಗ್ಸ್. ಬಟ್ ಡಿಫ್ರೆನ್ಸ್ ಏನು ಅಂದ್ರೆ ಇಟ್ ವಿಲ್ ಓನ್ಲಿ ಕಾಪಿ ಲೆಫ್ಟ್ ಮೋಸ್ಟ್ n ಕ್ಯಾರೆಕ್ಟರ್ಸ್. ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಕಾಪಿ ಫಂಕ್ಷನ್ ಏನಿದೆ ಇಲ್ಲಿ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ಏನ್ ಸ್ಟೋರ್ ಆಗಿರ್ತಿತ್ತು ಅದ್ ಕಂಪ್ಲೀಟ್ಲಿ ಫಸ್ಟ್ ಸ್ಟ್ರಿಂಗಿಗೆ ಕಾಪಿ ಆಗ್ತಿತ್ತು. ಬಟ್ ಇನ್ ಕೇಸ್ ಆಫ್ strncpy ಈ ಪರ್ಟಿಕ್ಯುಲರ್ ಫಂಕ್ಷನ್ ಅಲ್ಲಿ ಏನಾಗ್ತಿದೆ ಅಂದ್ರೆ ವಿ ಕ್ಯಾನ್ ಸ್ಪೆಸಿಫೈ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಮಾತ್ರ ಕಾಪಿ ಆಗ್ಬೇಕು ಅನ್ನೋದನ್ನು ನಾವು ಸ್ಪೆಸಿಫೈ ಮಾಡ್ಬೋದು. ಸಿ ಫಾರ್ ಎಕ್ಸಾಂಪಲ್ string 2 ಅಲ್ಲಿ ಲೆಟ್ಸ್ ಅಸ್ಯೂಮ್ ವಿ ಆರ್ ಸ್ಟೋರಿಂಗ್ string 2 ಅಲ್ಲಿ we have stored hello world. Okay. So string 1 ಅಲ್ಲಿ let's assume we have stored hi. So s1, s2, 5 ಅಂತ ಪಾಸ್ ಮಾಡಿದ್ದೀನಿ. ಸೊ ಇವಾಗ 5 ಪಾಸ್ ಮಾಡಿರೋದ್ರಿಂದ ಏನಾಗುತ್ತೆ, ದಿಸ್ ಈಸ್ ಮೈ n. ಸೊ ಜಸ್ಟ್ ಫಸ್ಟ್ 5 n ಕ್ಯಾರೆಕ್ಟರ್ಸ್, ದಟ್ ಈಸ್ ಫಸ್ಟ್ 5 ಕ್ಯಾರೆಕ್ಟರ್ಸ್ ಏನಿದೆ ಸ್ಟ್ರಿಂಗ್ 2 ಅಲ್ಲಿ ಅಷ್ಟು ಮಾತ್ರ ಕಾಪಿ ಆಗುತ್ತೆ ಸ್ಟ್ರಿಂಗ್ 1 ಗೆ. ಗಾಟ್ ಇಟ್. ದಟ್ ಈಸ್ HELLO ಇಷ್ಟೇನಿದೆ ಇಷ್ಟು ಮಾತ್ರ ಕಾಪಿ ಆಗುತ್ತೆ. ಸೊ ಕಾಪಿ ಆದಾಗ ಏನಾಗುತ್ತೆ, s1 ಹೆಲೋ ಅಂತ ಸ್ಟೋರ್ ಮಾಡಿರುತ್ತೆ, ಸ್ಟ್ರಿಂಗ್ 2 ಅಲ್ಲಿ ದ ಸೇಮ್ ಥಿಂಗ್ ಹೆಲೋ ವರ್ಡ್ ಸ್ಟೋರ್ ಆಗಿರುತ್ತೆ. ಸೊ ನಾವಿಲ್ಲಿ ಏನ್ ಸ್ಪೆಸಿಫೈ ಮಾಡ್ಬೋದು, ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಮಾತ್ರ ಕಾಪಿ ಆಗ್ಬೇಕು ನನ್ನ ಸ್ಟ್ರಿಂಗ್ 1 ಗೆ ಅಷ್ಟನ್ ಮಾತ್ರ ವಿ ಕ್ಯಾನ್ ಸ್ಪೆಸಿಫೈ ಹಿಯರ್. ಬಟ್ ಇನ್ ಕೇಸ್ ಆಫ್ ಸ್ಟ್ರಿಂಗ್ ಕಾಪಿ, ಜಸ್ಟ್ ಸ್ಟ್ರಿಂಗ್ ಕಾಪಿ ಏನಿದೆ ಇಲ್ಲಿ ನಾವು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಸ್ಪೆಸಿಫೈ ಮಾಡಕ್ ಆಗ್ತಿರ್ಲಿಲ್ಲ. So that's the difference. Got it. Next one, similar to string strncmp. So illu kuda we will specify the number of characters. ಎಷ್ಟು number of characters ಮಾತ್ರ ಕಂಪೇರ್ ಆಗಬೇಕು ಅನ್ನೋದನ್ನ we will specify here. So ಇಲ್ಲಿ ಸ್ಪೆಸಿಫೈ ಮಾಡುವಾಗ ನಮಗೆ ರೂಲ್ಸ್ ಚೇಂಜ್ ಆಗುತ್ತೆ. ಪ್ರೀವಿಯಸ್ಲಿ ಜಸ್ಟ್ strcmp ಫಂಕ್ಷನ್ ಏನಿತ್ತು ಇಲ್ಲೇನಾಗ್ತಿತ್ತು, ಈಕ್ವಲ್ ಇದೆ ಎರಡು ಸ್ಟ್ರಿಂಗ್ ಅಂದ್ರೆ ಇಟ್ ವುಡ್ ಹ್ಯಾವ್ ರಿಟರ್ನ್ಡ್ 0. ಅದೇ ತರ ಈಕ್ವಲ್ ಇಲ್ಲ ಅಂದ್ರೆ ಫಸ್ಟ್ 2 ಕ್ಯಾರೆಕ್ಟರ್ಸ್ ಯಾವ್ದು ಮ್ಯಾಚ್ ಆಗಿರ್ಲಿಲ್ಲ ಅದ್ರದ್ದು ಡಿಫ್ರೆನ್ಸ್ ವ್ಯಾಲ್ಯೂ ಏನ್ ಬರ್ತಿತ್ತು ಅದನ್ನ ರಿಟರ್ನ್ ಮಾಡ್ತಿತ್ತು ಯಾವಾಗ ಮ್ಯಾಚ್ ಆಗಿಲ್ಲ ಅಂದಾಗ. ಬಟ್ ಈ ತರ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡ್ತಿದೀವಿ ಅಂದಾಗ ಇಟ್ ವಿಲ್ ವೇರಿ. ಇಟ್ ವಿಲ್ ರಿಟರ್ನ್ 0 ಇಫ್ ದೇ ಆರ್ ಈಕ್ವಲ್. ಗಾಟ್ ಇಟ್. ಅದೇ s1 is less than s2 ಇದೆ ಅಂದ್ರೆ ಫಸ್ಟ್ ಸ್ಟ್ರಿಂಗ್ is less than ಸೆಕೆಂಡ್ ಸ್ಟ್ರಿಂಗ್ ಇದೆ ಅಂದ್ರೆ ವ್ಯಾಲ್ಯೂ, ಅವಾಗ ಏನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ ಎ ನೆಗೆಟಿವ್ ನಂಬರ್. ನೆಗೆಟಿವ್ ನಂಬರ್ ಅಂದ್ರೆ ವಿ ಕ್ಯಾನ್ ಅಸ್ಯೂಮ್ -1. ಅದೇ ತರ ಇಫ್ s1 is greater than s2 ಇದೆ ಅಂದ್ರೆ ಇಟ್ ವಿಲ್ ರಿಟರ್ನ್ +1. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಸ್ಟ್ರಿಂಗ್ 1 ಅಲ್ಲಿ ಹಾಯ್ ಅಂತ ಸ್ಟೋರ್ ಮಾಡಿದ್ದೀನಿ, ಸಿಮಿಲರ್ಲಿ ಸ್ಟ್ರಿಂಗ್ 2 ಅಲ್ಲೂ ಹಾಯ್ ಅಂತ ಸ್ಟೋರ್ ಮಾಡಿದೆ. ನೌ ಲೆಟ್ಸ್ ಪಾಸ್ ದ ಆರ್ಗ್ಯುಮೆಂಟ್ ದಟ್ ಈಸ್ n ಆಸ್ 1 ಅಂತ ಪಾಸ್ ಮಾಡಿದೆ. ಸೊ 1 ಅಂತ ಪಾಸ್ ಮಾಡಿದೀವಿ ಅಂದ್ರೆ ಇಟ್ ವಿಲ್ ಓನ್ಲಿ ಕಂಪೇರ್ ದ ಫಸ್ಟ್ ಕ್ಯಾರೆಕ್ಟರ್ಸ್. ಇಲ್ಲೂ h ನ ಕಂಪೇರ್ ಮಾಡುತ್ತೆ, ಇಲ್ಲೂ h ನ ಕಂಪೇರ್ ಮಾಡುತ್ತೆ. ಸೊ ಬೋತ್ ಆರ್ ಈಕ್ವಲ್. ಯಾವ ರೀತಿ ಕಂಪೇರ್ ಮಾಡುತ್ತೆ, ಬೇಸ್ಡ್ ಆನ್ ದ ಆಸ್ಕಿ ವ್ಯಾಲ್ಯೂಸ್. ಸೊ ಎರಡು ಈಕ್ವಲ್ ಇದೆ ಅಂದಾಗ ಇಟ್ ವಿಲ್ ರಿಟರ್ನ್ 0. ಸಿಮಿಲರ್ಲಿ ಲೆಟ್ಸ್ ಅಸ್ಯೂಮ್ s1 ಅಲ್ಲಿ ಹಾಯ್ ಅಂತ ಸ್ಟೋರ್ ಆಗಿದೆ, s2 ಅಲ್ಲಿ ಹಲೋ ಅಂತ ಸ್ಟೋರ್ ಆಗಿದೆ. ಓಕೆನಾ. ಸೊ ಇವಾಗ ಲೆಟ್ಸ್ ಪರ್ಫಾರ್ಮ್
string comparison s1 s2 ವ್ಯಾಲ್ಯೂನ ಲೆಟ್ಸ್ ಗಿವ್ ಇಟ್ ಆಸ್ ಅಪ್ ಟು 2 ಕ್ಯಾರೆಕ್ಟರ್ಸ್. ಯಾಕೆಂದ್ರೆ ಇಲ್ಲಿ ಜಸ್ಟ್ 2 ಕ್ಯಾರೆಕ್ಟರ್ಸ್ ಇದೆ, ಸೊ ಇಲ್ಲೂ 2 ಕ್ಯಾರೆಕ್ಟರ್ಸ್ ತಗೋತಿದ್ದೀನಿ. ಸೊ ಇವಾಗ ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡಿದಾಗ ಏನಾಗುತ್ತೆ, ಫಸ್ಟ್ ಇಟ್ ವಿಲ್ ಕಂಪೇರ್ ಹೆಚ್. ಸೊ ಹೆಚ್ ಕಂಪ್ಯಾರಿಸನ್ ಮಾಡ್ತು, ಆಸ್ಕಿ ವ್ಯಾಲ್ಯೂ ಸೇಮ್ ಬರುತ್ತೆ. ಓಕೆ, ದಿಸ್ ಇಸ್ ಟ್ರೂ. ನೆಕ್ಸ್ಟ್ ಏನ್ ಮಾಡುತ್ತೆ, ಇಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ಯಾರೆಕ್ಟರ್ ಐ, ದಟ್ ಈಸ್ ಐ ಈಕ್ವಲ್ ಟು ಇ. ಸೊ ಈ ರೀತಿ ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡುವಾಗ ದಿಸ್ ಬೋತ್ ಆರ್ ನಾಟ್ ಈಕ್ವಲ್. ಐ ಇಸ್ ನಾಟ್ ಈಕ್ವಲ್ ಟು ಇ, ಯಾಕೆಂದ್ರೆ ಆಸ್ಕಿ ವ್ಯಾಲ್ಯೂ ಐಗೆ ಬೇರೆ ಇದೆ, ಈಗೇನೆ ಬೇರೆ ಆಸ್ಕಿ ವ್ಯಾಲ್ಯೂ ಬರುತ್ತೆ. ಸೊ ಇವಾಗ ಇನ್ ಕೇಸ್ ಆಸ್ಕಿ ವ್ಯಾಲ್ಯೂ ಆಫ್ ಐ ಇದ್ರದ್ ವ್ಯಾಲ್ಯೂ ಏನ್ ಬರುತ್ತೆ, ಇದು ಇಫ್ ಇಟ್ ಈಸ್ ಗ್ರೇಟರ್ ವ್ಯಾಲ್ಯೂ ಅಂದ್ರೆ ಲೆಟ್ಸ್ ಅಸ್ಯೂಮ್ ಆಸ್ಕಿ ವ್ಯಾಲ್ಯೂ ಆಫ್ ಐ ಇಸ್ 68. ಅದೇ ತರ ಈಗೆ ಲೆಟ್ಸ್ ಅಸ್ಯೂಮ್ ಸಮ್ 54. ಸೊ ಇವಾಗ ಏನಾಯ್ತು, 68 ಇಸ್ ಗ್ರೇಟರ್ ದನ್ 54 ಬಂತು. ಸೊ ಅವಾಗ ದಟ್ ಮೀನ್ಸ್ ಸ್ಟ್ರಿಂಗ್ 1 is greater than string 2 ಅಂತ ಅರ್ಥ. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ರಿಟರ್ನ್ ಎ ಪಾಸಿಟಿವ್ ವ್ಯಾಲ್ಯೂ 1. ಅದೇ ಇನ್ ಕೇಸ್ ಆಸ್ಕಿ ವ್ಯಾಲ್ಯೂ ಆಫ್ ಐ ಇನ್ ಕೇಸ್ 57 ಇದೆ ಅಂಡ್ ಫಾರ್ ಇ ಇಟ್ ಈಸ್ 60 ಅಂತ ಅಸ್ಯೂಮ್ ಮಾಡಿ. ಸೊ ಇವಾಗ ಏನಾಗುತ್ತೆ, ಇ ಇಟ್ ಈಸ್ ಪ್ರೆಸೆಂಟ್ ಇನ್ ಸ್ಟ್ರಿಂಗ್ 2. ಸೊ ಸ್ಟ್ರಿಂಗ್ 2 is greater than string 1 ಆಯ್ತು. ಇವಾಗ ಏನಾಗುತ್ತೆ, ಇಟ್ ವಿಲ್ ರಿಟರ್ನ್ ಎ ನೆಗೆಟಿವ್ ವ್ಯಾಲ್ಯೂ ಮೈನಸ್. ಹೋಪ್ ದಿಸ್ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀವಿ. ನೆಕ್ಸ್ಟ್ ಫಂಕ್ಷನ್ ಇಸ್ ಸ್ಟ್ರಿಂಗ್ ಕನ್ಕೆಟನೇಷನ್. ಪ್ರೀವಿಯಸ್ಲಿ ನಾವು ಸ್ಟಡಿ ಮಾಡಿದ್ದು strcat, ಬಟ್ ಹಿಯರ್ ವಿ ಆರ್ ಸ್ಟಡಿಂಗ್ strncat. ಅಂದ್ರೆ n ಕ್ಯಾರೆಕ್ಟರ್ಸ್ ನ ಮಾತ್ರ, ಪರ್ಟಿಕ್ಯುಲರ್ಲಿ ಎಷ್ಟು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬೇಕೋ ಅಷ್ಟನ್ನ ಮಾತ್ರ ನಾವು ಕನ್ಕೆಟನೇಷನ್ ಮಾಡಕ್ ಟ್ರೈ ಮಾಡ್ತಿದ್ದೀವಿ. ಸೊ ಹಿಯರ್ string 1, string 2 and we will give the number of characters. So let's assume example s1 equals to hi and s2 ge let's assume it as hello. Okay, so string concatenation ge s1 s2 4 ಅಂತ ಪಾಸ್ ಮಾಡ್ತೀವಿ. ಸೊ ಇವಾಗ ಏನ್ ಮಾಡುತ್ತೆ, ಸ್ಟ್ರಿಂಗ್ ಕನ್ಕೆಟನೇಷನ್ ಪರ್ಫಾರ್ಮ್ ಆಗ್ತಿದೆ ಅಂದ್ರೆ s2 ಇಂದ s1 ಗೆ ಅಪ್ ಟು 4 ಕ್ಯಾರೆಕ್ಟರ್ಸ್ ಆಡ್ ಆಗುತ್ತೆ, ಅಂದ್ರೆ ಅಪೆಂಡ್ ಆಗುತ್ತೆ. ದಟ್ ಈಸ್ s1 ಇವಾಗ ಅಪೆಂಡ್ ಆದ್ಮೇಲೆ ವಿ ವಿಲ್ ಗೆಟ್ ಹೈ ಸೇಮ್ ಇರುತ್ತೆ ಅಂಡ್ 4 ಕ್ಯಾರೆಕ್ಟರ್ಸ್ ಆಡ್ ಆನ್ ಆಗುತ್ತೆ ಫ್ರಮ್ ಸ್ಟ್ರಿಂಗ್ 2. ಸೊ ವಿ ವಿಲ್ ಗೆಟ್ ಹೈ ಹೆಲ್ಪ್. ಗಾಟ್ ಇಟ್. ಸೊ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಸ್ಪೆಸಿಫೈ ಮಾಡ್ಬೋದು. ದ ನೆಕ್ಸ್ಟ್ ಫಂಕ್ಷನ್ ಇಸ್ str. ಸೊ ಈ ಫಂಕ್ಷನ್ ಏನಿದೆ, ದಿಸ್ ಈಸ್ ಎ ಫಂಕ್ಷನ್ ವಿ ಕ್ಯಾನ್ ಯೂಸ್ ಇಟ್ ಟು ಲೊಕೇಟ್ ಎ ಸಬ್ಸ್ಟ್ರಿಂಗ್ ಇನ್ ಎ ಸ್ಟ್ರಿಂಗ್. ಸಬ್ಸ್ಟ್ರಿಂಗ್ ಇನ್ ಎ ಸ್ಟ್ರಿಂಗ್ ಅಂದ್ರೆ ಸಿ, ನಾವೀಗ ಸ್ಟ್ರಿಂಗ್ 1 ಲೆಟ್ಸ್ ಅಸ್ಯೂಮ್ ಹೆಲೋ ವರ್ಲ್ಡ್. ಸೊ ಈ ಪರ್ಟಿಕ್ಯುಲರ್ ಸ್ಟ್ರಿಂಗ್ ಅಲ್ಲಿ ವಿ ಕ್ಯಾನ್ ಹ್ಯಾವ್ ಹಿ ಆಸ್ ಸಬ್ಸ್ಟ್ರಿಂಗ್. ಕರೆಕ್ಟ್, ಯಾಕೆಂದ್ರೆ ಹೆಚ್ ಇ ಕ್ಯಾರೆಕ್ಟರ್ ಏನಿದೆ ಇದು ಸ್ಟ್ರಿಂಗ್ 1 ಅಲ್ಲಿ ಪ್ರೆಸೆಂಟ್ ಇದೆ. ಸೊ ದಿಸ್ ಕ್ಯಾನ್ ಬಿ ಸಬ್ಸ್ಟ್ರಿಂಗ್ ಫಾರ್ ಸ್ಟ್ರಿಂಗ್ 1. ಅದೇ ತರ ಹೆಲೋ ಅಂತ ಒಂದ್ ಸ್ಟ್ರಿಂಗ್ ತಗೊಂಡ್ರೆ ಈ ಸ್ಟ್ರಿಂಗ್ ಕೂಡ ಹೆಲೋ ವರ್ಡ್ ಅಲ್ಲಿ ಸಬ್ಸ್ಟ್ರಿಂಗ್ ಆಗುತ್ತೆ, ಯಾಕೆಂದ್ರೆ ಹೆಲೋ ಅನ್ನೋದು ಒಂದ್ ಸ್ಟ್ರಿಂಗ್ ಪರ್ಟಿಕ್ಯುಲರ್ಲಿ ಪ್ರೆಸೆಂಟ್ ಇದೆ ಸ್ಟ್ರಿಂಗ್ 1 ಅಲ್ಲಿ. ಸೊ ದಿಸ್ ಈಸ್ ಹೌ ವಿ ವಿಲ್ ಸೇ ಸಬ್ಸ್ಟ್ರಿಂಗ್. ಅಂದ್ರೆ ಆಲ್ರೆಡಿ ಕೊಟ್ಟಿರೋ ಅಂತ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಸೆಂಟೆನ್ಸ್ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಲೈನ್ ನಲ್ಲಿ ನಾವು ಮೆನ್ಷನ್ ಮಾಡ್ತಿರೋ ಅಂತ ಸ್ಟ್ರಿಂಗ್ ಪ್ರೆಸೆಂಟ್ ಇದೆ ಅಂದ್ರೆ ಆ ಸ್ಟ್ರಿಂಗ್ ಏನಿರುತ್ತೆ, ಮೆನ್ಷನ್ ಮಾಡಿರೋ ಸ್ಟ್ರಿಂಗ್ ಏನಿರುತ್ತೆ, ನಾವು ಅದನ್ನ ವಿ ಕ್ಯಾನ್ ಸೇ ದಟ್ ಆಸ್ ಅ ಸಬ್ಸ್ಟ್ರಿಂಗ್. ಸೊ ಇಲ್ಲಿ ಹೆಚ್ ಇ ಅಂತ ತಗೊಂಡ್ವಿ, ದಿಸ್ ವಾಸ್ ಪ್ರೆಸೆಂಟ್ ಇನ್ ದ ಮೇನ್ ಸ್ಟ್ರಿಂಗ್. ಅದೇ ತರ ಹೆಲೋ ಅಂತ ಒಂದ್ ಸ್ಟ್ರಿಂಗ್ ತಗೊಂಡ್ವಿ, ಈ ಹೆಲೋ ಕೂಡ ನನ್ನ ಮೇನ್ ಸ್ಟ್ರಿಂಗ್ ಏನಿದೆ s1 ಅದ್ರಲ್ಲಿ ಪ್ರೆಸೆಂಟ್ ಇದೆ. ಸೊ ಅದಕ್ಕೆ ಹೆಲೋ ಇಸ್ ಆಲ್ಸೋ ಸಬ್ಸ್ಟ್ರಿಂಗ್ ಫಾರ್ s1. ಸಬ್ಸ್ಟ್ರಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ ಸ್ಟ್ರಿಂಗ್ ಟು ಫೈಂಡ್ ಅ ಸಬ್ಸ್ಟ್ರಿಂಗ್. ಸೊ ಇಲ್ಲಿ s1 s2 ಏನಿದೆ, ದಿಸ್ ಈಸ್ ದ ಮೇನ್ ಸ್ಟ್ರಿಂಗ್. s1 ಏನಿದೆ ಇದು ಮೇನ್ ಸ್ಟ್ರಿಂಗ್. s2 ಅಲ್ಲಿ ವಿ ವಿಲ್ ಗಿವ್ ದ ಸಬ್ಸ್ಟ್ರಿಂಗ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ str ಅಂಡ್ ದೆನ್ ಲೆಟ್ಸ್ ಗಿವ್ s1, s2. s1 ಅಲ್ಲಿ ಲೆಟ್ಸ್ ಅಸ್ಯೂಮ್ ಹೆಲೋ ಅಂತ ಸ್ಟೋರ್ ಮಾಡಿದೀವಿ. s2 ಅಲ್ಲಿ ವಿ ವಿಲ್ ಪಾಸ್ ದ ಸ್ಟ್ರಿಂಗ್ ಆಸ್ ಹೆಚ್ ಇ. ಸೊ ಅವಾಗ ಏನಾಗುತ್ತೆ, ಕಂಪೈಲರ್ ಆರ್ ದ ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ವಿಲ್ ಸರ್ಚ್ ದ ಸ್ಟ್ರಿಂಗ್ 1. ಸ್ಟ್ರಿಂಗ್ 1 s1 ಏನಿದೆ ಇದನ್ನ ಸರ್ಚ್ ಮಾಡುತ್ತೆ ಟು ಸಿ ವೆದರ್ ದ ಸ್ಟ್ರಿಂಗ್ s2 ಈಸ್ ಕಂಟೈನ್ಡ್ ಇನ್ s1. ಅಂದ್ರೆ s2 ಸ್ಟ್ರಿಂಗ್ ಏನಿದೆ ಇದು s1 ಅಲ್ಲಿ ಪ್ರೆಸೆಂಟ್ ಇದೆಯಾ ಅಂತ ಸರ್ಚ್ ಮಾಡುತ್ತೆ. ಸೊ ಇಫ್ ಇಟ್ ಈಸ್ ಪ್ರೆಸೆಂಟ್
ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ರಿಟರ್ನ್ ದ ಫಸ್ಟ್ ಅಕರೆನ್ಸ್ ಆಫ್ ದ ಸಬ್ಸ್ಟ್ರಿಂಗ್. ಫಸ್ಟ್ ಅಕರೆನ್ಸ್ ಅಂದ್ರೆ ಫಸ್ಟ್ ಕ್ಯಾರೆಕ್ಟರ್ ಎಲ್ಲಿ ಮ್ಯಾಚ್ ಆಗಿತ್ತು ಅದನ್ನ ರಿಟರ್ನ್ ಮಾಡುತ್ತೆ. ಸಿ ಇವಾಗ S1 S2 ನಾನು S1 ನ ಮೇನ್ ಸ್ಟ್ರಿಂಗ್ ಪಾಸ್ ಮಾಡಿದೀನಿ, S2 ನ ಸಬ್ಸ್ಟ್ರಿಂಗ್ ಪಾಸ್ ಮಾಡಿದೀನಿ. ಸೊ ಇವಾಗ ಫಂಕ್ಷನ್ ಇಸ್ ಸರ್ಚಿಂಗ್ ಫಾರ್ ದಿಸ್ ಸಬ್ಸ್ಟ್ರಿಂಗ್ ಇನ್ ದ ಮೇನ್ ಸ್ಟ್ರಿಂಗ್ ಹೆಲೋ. ಈಗ ಇಫ್ ದಿಸ್ ಸಬ್ಸ್ಟ್ರಿಂಗ್ ಏನಿದೆ ಇದು ಇವಾಗ S1 ಅಲ್ಲಿ ಪ್ರೆಸೆಂಟ್ ಇದೆ, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ರಿಟರ್ನ್ ದ ಫಸ್ಟ್ ಕ್ಯಾರೆಕ್ಟರ್ ಎಲ್ಲಿ ಎನ್ಕೌಂಟರ್ ಆಗಿತ್ತು ಅದನ್ನ. ಫಸ್ಟ್ ಕಂಪ್ಲೀಟ್ ಕ್ಯಾರೆಕ್ಟರ್ ನ ಮ್ಯಾಚ್ ಮಾಡುತ್ತೆ. ಕಂಪ್ಲೀಟ್ ಕ್ಯಾರೆಕ್ಟರ್ ಹೆಚ್ಚು ಮ್ಯಾಚ್ ಆಯ್ತು, ಕೂಡ ಮ್ಯಾಚ್ ಆಯ್ತು. ನೆಕ್ಸ್ಟ್ ಇಮಿಡಿಯೇಟ್ ಹೆಚ್ಚಾದ್ಮೇಲೆ ಇಮಿಡಿಯೇಟ್ ಕ್ಯಾರೆಕ್ಟರ್ ಏನಿದೆ ಇದು ಕೂಡ ಮ್ಯಾಚ್ ಆಯ್ತು ಅಂದ್ರೆ ಈ ಹೆಚ್ಚದ ಇಂಡೆಕ್ಸ್ ಏನಿದೆ ಇದನ್ನ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಹೆಚ್ಚದ ಇಂಡೆಕ್ಸ್ ಏನಿದೆ S1 ಅಲ್ಲಿ 0 ಇದೆ, ಸೊ ಇಟ್ ವಿಲ್ ರಿಟರ್ನ್ 0. ಅದೇ ತರ ಇಫ್ ದ ಮೇನ್ ಸ್ಟ್ರಿಂಗ್ ವಾಸ್ ಈ ತರ ಮೇನ್ ಸ್ಟ್ರಿಂಗ್ ಇದೆ ಅಂಡ್ ಸಬ್ಸ್ಟ್ರಿಂಗ್ ಜಸ್ಟ್ HE ಅಂತ ಪಾಸ್ ಮಾಡ್ತಿದ್ದೀನಿ. ಸೊ ಇವಾಗ ಏನ್ ಮಾಡುತ್ತೆ ಸ್ಟ್ರಿಂಗ್ ಕಂಪ್ಲೀಟ್ಲಿ ಫಂಕ್ಷನ್ ಏನ್ ಮಾಡುತ್ತೆ ಕಂಪ್ಲೀಟ್ ಮೇನ್ ಸ್ಟ್ರಿಂಗ್ ನ ಸರ್ಚ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಇಲ್ಲೂ ಸ್ಟ್ರಿಂಗ್ ಮ್ಯಾಚ್ ಸಿಗುತ್ತೆ, ಇಲ್ಲೂ ಸಬ್ಸ್ಟ್ರಿಂಗ್ ಮ್ಯಾಚ್ ಸಿಗುತ್ತೆ, ಇಲ್ಲೂ ಸಬ್ಸ್ಟ್ರಿಂಗ್ ಮ್ಯಾಚ್ ಸಿಗುತ್ತೆ. ಬಟ್ ಇಟ್ ವಿಲ್ ರಿಟರ್ನ್ ಓನ್ಲಿ ದ ಫಸ್ಟ್ ಮ್ಯಾಚ್. ಫಸ್ಟ್ ಮ್ಯಾಚ್ ಇಲ್ಲಿ 0th ಇಂಡೆಕ್ಸ್ ಅಲ್ಲಿ ಏನ್ ಮ್ಯಾಚ್ ಆಗಿರುತ್ತೆ ಅದನ್ನ ಮಾತ್ರ ರಿಟರ್ನ್ ಮಾಡುತ್ತೆ. ಈ ರಿಮೈನಿಂಗ್ ಎರಡನ್ನ ನೆಗ್ಲೆಕ್ಟ್ ಮಾಡಿರುತ್ತೆ. ಗಾಟ್ ಇಟ್. ಇಲ್ಲಿ ಮ್ಯಾಚ್ ಆಯ್ತು ಅಂದ ತಕ್ಷಣ ಇಲ್ಲಿಗೆ ಸ್ಟಾಪ್ ಮಾಡಲ್ಲ ಫಂಕ್ಷನ್. ಇಟ್ ವಿಲ್ ಚೆಕ್ ವಿತ್ ಆಲ್ ದ ಕ್ಯಾರೆಕ್ಟರ್ಸ್. ಯಾಕೆಂದ್ರೆ ಸಬ್ಸ್ಟ್ರಿಂಗ್ ಒಂದೇ ಇರ್ಬೇಕು ಅಂತ ನೆಸೆಸಿಟಿ ಇಲ್ಲ. ಅದೇ ಸಬ್ಸ್ಟ್ರಿಂಗ್ ಇನ್ನೊಂದ್ 2 ಕಡೆ ರಿಪೀಟ್ ಆಗಿರ್ಬೋದು, ಲೈಕ್ ದಿಸ್ ಎಕ್ಸಾಂಪಲ್. ಬಟ್ ವ್ಯಾಲ್ಯೂ ರಿಟರ್ನ್ ಮಾಡುವಾಗ ಬರೀ ಫಸ್ಟ್ ಮ್ಯಾಚ್ ಯಾವ್ದು ಸಿಕ್ಕಿರುತ್ತೆ ಅದನ್ನ ಮಾತ್ರ ರಿಟರ್ನ್ ಮಾಡುತ್ತೆ. ಗಾಟ್ ಇಟ್. ಇಫ್ ದ ಸಬ್ಸ್ಟ್ರಿಂಗ್ ಇಸ್ ನಾಟ್ ಮ್ಯಾಚ್ ಅವಾಗ ಏನ್ ಮಾಡುತ್ತೆ ಇಟ್ ವಿಲ್ ರಿಟರ್ನ್ ನಲ್. ನಲ್ ಇನ್ ದ ಸೆನ್ಸ್ 0 ಅಂತ ಅನ್ಕೋಬಹುದು. ಇಟ್ ವಿಲ್ ರಿಟರ್ನ್ 0. ಸಿ ಇದೆರಡು ಫಂಕ್ಷನ್ ಈ ಫಂಕ್ಷನ್ ಅಲ್ಲದೆ ಇಷ್ಟು ಫಂಕ್ಷನ್ಸ್ ಅಲ್ಲದೆ ವಿ ಹ್ಯಾವ್ ಅನದರ್ ಫಂಕ್ಷನ್ ದಟ್ ಈಸ್ strchr ಅಂತ ಇನ್ನೊಂದು ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ ಏನ್ ಮಾಡುತ್ತೆ ಸಿಮಿಲರ್ ಟು str. ಈ ಪರ್ಟಿಕ್ಯುಲರ್ ಸಬ್ಸ್ಟ್ರಿಂಗ್ ಫೈಂಡ್ ಔಟ್ ಮಾಡೋ ಫಂಕ್ಷನ್ ಏನಿದೆ ಅದೇ ತರ ವರ್ಕ್ ಆಗುತ್ತೆ. ಬಟ್ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ಫೈಂಡ್ ಎಕ್ಸಿಸ್ಟೆನ್ಸ್ ಆಫ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಇಲ್ಲೇನ್ ಮಾಡ್ತಿದೆ ಕಂಪ್ಲೀಟ್ ಸಬ್ಸ್ಟ್ರಿಂಗ್ ನ ಫೈಂಡ್ ಔಟ್ ಮಾಡ್ತೋದು. ಕರೆಕ್ಟ್. ಬಟ್ ಇಲ್ಲಿ ಇಟ್ ವಿಲ್ ಸರ್ಚ್ ಫಾರ್ ಅ ಸಿಂಗಲ್ ಕ್ಯಾರೆಕ್ಟರ್. ಸಿಂಗಲ್ ಕ್ಯಾರೆಕ್ಟರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮೇನ್ ಸ್ಟ್ರಿಂಗ್ ಹೆಲೋ ಇದೆ, ಲೆಟ್ಸ್ ಗಿವ್ ದ ಕ್ಯಾರೆಕ್ಟರ್ ಆಸ್ O. ಸೊ ಇವಾಗ ಏನ್ ಮಾಡುತ್ತೆ ದಿಸ್ strchr ಫಂಕ್ಷನ್ ಏನ್ ಮಾಡುತ್ತೆ ದಿಸ್ ವಿಲ್ ಸರ್ಚ್ ಫಾರ್ ದ ಕ್ಯಾರೆಕ್ಟರ್ O ಇನ್ ದಿಸ್ ಮೇನ್ ಸ್ಟ್ರಿಂಗ್. ಸೊ ಇಲ್ಲಿ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಇದೆ ಅಂದ್ರೆ ಯಾವ ಇಂಡೆಕ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅದನ್ನ ರಿಟರ್ನ್ ಮಾಡುತ್ತೆ. ಇನ್ ದಿಸ್ ಕೇಸ್ ಇಟ್ ಈಸ್ 0, 1, 2, 3 and 4. 4th index. So it will return 4. Got it. ಅದೇ ತರ ಇನ್ ಕೇಸ್ ಈ ತರ ಮೇನ್ ಸ್ಟ್ರಿಂಗ್ ಅಲ್ಲಿ 2 ಹೆಲೋ ಇದೆ ಅಂಡ್ ವಿ ಆರ್ ಪಾಸಿಂಗ್ ಸಿಂಗಲ್ ಕ್ಯಾರೆಕ್ಟರ್ O. ಸೊ ಇವಾಗ ಏನ್ ಮಾಡುತ್ತೆ ಈ ಓಗೂ ಮ್ಯಾಚ್ ಆಗಿರುತ್ತೆ, ಈ ಸೆಕೆಂಡ್ ಓಗೂ ಮ್ಯಾಚ್ ಆಗಿರುತ್ತೆ. ಬಟ್ ಇಟ್ ವಿಲ್ ರಿಟರ್ನ್ ದ ಫಸ್ಟ್ ಅಕರೆನ್ಸ್. ಸೊ ಫಸ್ಟ್ ಮ್ಯಾಚ್ ಯಾವ್ದು ಸಿಕ್ಕಿರುತ್ತೆ ಅದನ್ನ ರಿಟರ್ನ್ ಮಾಡುತ್ತೆ. ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಇಸ್ ಫಾರ್ ಸಬ್ಸ್ಟ್ರಿಂಗ್ ಮ್ಯಾಚ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಸ್ಟ್ರಿಂಗ್. ಬಟ್ ಸ್ಟ್ರಿಂಗ್ ಕ್ಯಾರ್ ಅಂತ ಕೊಡ್ತಿದೀವಿ ಅಂದ್ರೆ ಒಂದ್ ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಇರುತ್ತೆ, ಇನ್ನೊಂದು ಆರ್ಗ್ಯುಮೆಂಟ್ ಕ್ಯಾರೆಕ್ಟರ್ ಇರುತ್ತೆ. ನೇಮ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಒಂದು ಪರ್ಟಿಕ್ಯುಲರ್ ಆರ್ಗ್ಯುಮೆಂಟ್ ನಂದು ಸ್ಟ್ರಿಂಗ್ ಇದೆ, ಸೆಕೆಂಡ್ ಒನ್ ಇಸ್ ಕ್ಯಾರೆಕ್ಟರ್. ಹೋಪ್ ದಿಸ್ ಫಂಕ್ಷನ್ಸ್ ಏನಿದೆ ಸ್ಟ್ರಿಂಗ್ ಹ್ಯಾಂಡ್ಲಿಂಗ್ ಫಂಕ್ಷನ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇನ್ ದ ನೆಕ್ಸ್ಟ್ ವಿಡಿಯೋ we will be discussing some programs on string. Okay, so here we have discussed about different types of string functions ಏನನ್ನೆಲ್ಲ ಡಿಸ್ಕಸ್ ಮಾಡಿದೀವಿ. ಈ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಡಿಸ್ಕಸ್ ಮಾಡೋಣ. ಅಂಡ್ ಅಲಾಂಗ್ ವಿತ್ ದಟ್ ಲೆಟ್ಸ್ ಡಿಸ್ಕಸ್ ಈ ಬಿಲ್ಟ್ ಇನ್ ಫಂಕ್ಷನ್ಸ್ ಇಲ್ಲದೆ ಯಾವ ರೀತಿ ನಾವು ಸ್ಟ್ರಿಂಗ್ ಕಂಪ್ಯಾರಿಸನ್ ಮಾಡ್ಬೋದು, ಆರ್ ಹೌ ಕ್ಯಾನ್ ವಿ ಫೈಂಡ್ ವೆದರ್ ದ ಗಿವನ್ ಸ್ಟ್ರಿಂಗ್ ಇಸ್ ಪ್ಯಾಲಿಂಡ್ರೋಮ್. ಸೊ ಈ ತರದ ಪ್ರೋಗ್ರಾಮ್ಸ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ please like the video and subscribe to our channel Ved IQ Class.